ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ದಿವ್ಯಾ. ಇವತ್ತು ಮಾತಾಡ್ತಾ ಇದ್ದೀನಿ ಬೈ ಟು ಚಾಯ್ ಕಾರ್ಯಕ್ರಮದಲ್ಲಿ ಕಿತ್ತಾಕ್ ಪ್ರಸ್ತುತಪಡಿಸ್ತಾ ಇರೋ ಸ್ಪೆಷಲ್ ಲೈವ್ ಚಾಟ್ ಸೀರೀಸ್ ಇದು. ಸುಮಾರು ಸೆಲೆಬ್ರಿಟೀಸ್ಗಳ ಜೊತೆ ನಾವು ಮಾತಾಡೋಣ ಇವತ್ತು. ಸಿ ಎಲ್ಲರೂ ಜಾಯಿನ್ ಆಗ್ತಾ ಇದ್ದೀರಾ? ಐ ಕಾಂಟ್ ವೇಟ್. ಇವತ್ತಿನ ಸ್ಪೆಷಲ್ ಅತಿಥಿ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ನಾವು. ಸೊ ವೆರಿ ಸೂನ್ ವಿಜಯ್ ರಾಘವೇಂದ್ರ ಅವ್ರು ಜಾಯಿನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ವಿ ಆರ್ ಆಲ್ ಸೋ ಎಕ್ಸೈಟೆಡ್ ನೀವು ಟೈಮ್ ಮಾಡ್ಕೊಂಡು ಜಾಯಿನ್ ಆಗಿದ್ದಕ್ಕೆ. ಸೊ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್. ಒಂದು ಲೈವ್ ಹೋಗಿ ಇಂಟರಾಕ್ಷನ್ ಮಾಡಿ ಸುಮಾರು ದಿವಸ ಆಗಿತ್ತು. ಕಮ್ಮಿ ಒಂದೂವರೆ 2 ತಿಂಗಳ ಹಿಂದೆ ಒಂದು ಲೈವ್ ಒಂದು ಇಂಟರಾಕ್ಷನ್ ಆಗಿತ್ತು. ಒಂದು ವ್ಯತ್ಯಾಸ ಇರುತ್ತಲ್ಲ, ಅದು ಹೇಗೆ ತಿಳ್ಕೊಳ್ಳೋಣ ಅನ್ನೋ ಕುತೂಹಲ ನನಗೂ ಇದೆ. ಅಫ್ ಕೋರ್ಸ್ ಈಗೆಲ್ಲ ಐ ಮೀನ್ ಈ ತರಾನೇ ಇಂಟರಾಕ್ಷನ್ಸ್ ನಡೀತಾ ಇರೋದಲ್ವಾ, ಎಷ್ಟೊಂದು ಆನ್ಲೈನ್ ನಡೀತಾ ಇರೋದು. ಅಂಡ್ ಎಸ್ಪೆಷಲಿ ಬಿಕಾಸ್ ಮೂವಿ ಇಂಡಸ್ಟ್ರಿನಲ್ಲಿ ಯಾರು ಹೊರಗೆ ಹೋಗಿ ಸ್ಟೇಜ್ ಗಳ ಮೇಲೆ ಅವ್ರನ್ನ ಪ್ರೆಸೆಂಟ್ ಮಾಡಕ್ ಆಗದೆ ಇರೋದ್ರಿಂದ ಐ ಥಿಂಕ್ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕಾಗಿದೆ. ಸೊ ನೀವು ಆನ್ಲೈನ್ ಬಂದಿದ್ದು ಇಟ್ಸ್ ಬಿನ್ ಎಕ್ಸಲೆಂಟ್ ಫಾರ್ ಅಸ್. ಇವಾಗ ಎಲ್ಲ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇಷ್ಟರಲ್ಲೇ ನಮಸ್ಕಾರ, ಹಾಯ್, ಅದು ಎಲ್ಲ ಡಿಜಿಟಲ್ ಹೊರಗಡೆ been cut off just like that. Absolutely, exactly. So we have a lot of people who've joined and nimgeಲ್ಲ hello ಹೇಳ್ತಾ ಇದ್ದಾರೆ. Of course ನಿಮ್ಗೆ ಏನು ಇಂಟ್ರೊಡಕ್ಷನ್ ಕೊಡೋದು ಬೇಡ, ಎಲ್ಲ people know who you are. ಎಲ್ಲರಿಗೂ ನಿಮ್ಮ ಕೆಲಸ ಏನು ಅಂತ ಗೊತ್ತು. ನಿಮ್ಮನ್ನ ಎಷ್ಟೋ ವರ್ಷದಿಂದ ಫಾಲೋ ಮಾಡ್ತಾ ಇರೋ ನಿಮ್ಮ ಹ್ಯೂಜ್ ಫ್ಯಾನ್ಸ್ ಎಷ್ಟೊಂದು ಜನ ಲಾಗಿನ್ ಆಗಿದ್ದಾರೆ. ಸೊ ದೇ ಆರ್ ಆಲ್ ವೆರಿ ಎಕ್ಸೈಟೆಡ್ ಟು ಸಿ ಯು. ಅವ್ರಿಗೆಲ್ಲ ಒಂದ್ಸತಿ ನೀವು ಹಾಯ್ ಹೇಳ್ಬಿಡಿ ನಮ್ ಕಡೆಯಿಂದ. ಅಷ್ಟೊತ್ತಿಂದ ನಾನು ಆಗ್ಲೇ 2 ಸಲ ಲೈವ್ ಬಂದೆ. ಅವಾಗ ಏನೋ ಒಂದು ಟೆಕ್ನಿಕಲ್ ಗ್ಲಿಚ್ ಅಂತ ಕಾಣುತ್ತೆ, ಗೊತ್ತಾಗಿ ಬಹಳಷ್ಟು ಜನ ಹಾಯ್ ಅಂತಿದ್ರು. ಆಲ್ರೆಡಿ ಸರ್ ಹಾಡಾಡಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಇವಾಗಿಲ್ಲ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಅಂಡ್ ಎಲ್ರಿಗೂ ಈ ಲೈವ್ ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ಚಿನ್ನಾರಿ ಮುತ್ತ ಮಾಡೋ ನಮಸ್ಕಾರಗಳು. ಸೊ ಸ್ಪೀಕಿಂಗ್ ಆಫ್ ಚಿನ್ನಾರಿ ಮುತ್ತ, ಐ ಶುಡ್ ಸೇ ನಾನು ಅವಾಗ್ಲಿಂದನೂ ನಿಮ್ಮ ಹ್ಯೂಜ್ ಫ್ಯಾನ್. ಐ ಮೀನ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಇನ್ಫ್ಯಾಕ್ಟ್ ಸುಮ್ಮನೆ ಈ ಪ್ರೋಗ್ರಾಮ್ಗೆ ಏನಾದ್ರೂ ಒಂಚೂರು ಪ್ರಿಪೇರ್ ಆಗೋಣ ಅಂತ ನೆನ್ನೆ ಚಿನ್ನಾರಿ ಮುತ್ತ ಹಾಕೊಂಡು ಹಾಡ್ಗಳು ಕೇಳ್ತಾ ಇದ್ದೆ. ಐ ವಾಸ್ ಸೋ ನಾಸ್ಟಾಲ್ಜಿಕ್. ಆ ಹಾಡ್ಗಳನ್ನ ಕೇಳ್ತಾ ಇದ್ರೆ ಇಟ್ ಟುಕ್ ಮೀ ಬ್ಯಾಕ್ ಟು ದೋಸ್ ಡೇಸ್. ಎಷ್ಟು ಚೆನ್ನಾಗಿತ್ತು. ಎಸ್ಪೆಷಲಿ ಆ ಹಾಡ್ಗಳಲ್ಲಿ ಎಷ್ಟು ಮೀನಿಂಗ್ಫುಲ್ ಹಾಡ್ಗಳದು, ಎಷ್ಟು ಮೀನಿಂಗ್ಫುಲ್ ಲಿರಿಕ್ಸ್ ಗಳದು. ಸೊ ಹೇಗಿತ್ತು ನಿಮ್ಗೆ? ಹೌ ಡಿಡ್ ಯು ಗೆಟ್ ಇನ್ ಟು ದಿಸ್ ಇಂಡಸ್ಟ್ರಿ? ಗೆಟ್ ಇನ್ ಟು ದಿಸ್ ಇಂಡಸ್ಟ್ರಿ ಅನ್ನೋದಕ್ಕಿಂತ ಐ ಶುಡ್ ಸೇ ಐ ವಾಸ್ ಇನ್ ದಿಸ್ ಇಂಡಸ್ಟ್ರಿ ಅಂತ. ಯಾಕಂದ್ರೆ ನಮ್ಮ ತಂದೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಆಮೇಲೆ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಪಾರ್ವತಮ್ಮ ಅವರು ಸಿನಿಮಾಗಳಲ್ಲೇ ಇದ್ದಿದ್ರಿಂದ ಕಣ್ಣು ಬಿಟ್ಟ ತಕ್ಷಣ ಅದೊಂಥರ ಸಿನಿಮಾ ಜಗತ್ತೇ ಇತ್ತು. ಆದ್ರೆ ಐ ವಾಸ್ ನಾಟ್ ಲೆಟ್ ಟು ಬಿ ಇನ್ಸೈಡ್ ದ ಇಂಡಸ್ಟ್ರಿ ಅಂತ. ಹಿ ಡಿಡ್ ನಾಟ್ ಲೆಟ್ ದ ಸಿನಿಮಾ ಲೈಫ್ ಇನ್ಫ್ಲೂಯೆನ್ಸ್ ಮೀ. ನನ್ನ ಏನೋ ಚಿಕ್ಕಂದಿನ ದಿನಗಳಲ್ಲಿ ನಮ್ಮ ತಂದೆ ನನ್ಗೆ ಮಾಡ್ತಿರ್ಲಿಲ್ಲ. ಬಟ್ ಸ್ಟಡೀಸ್ ಮೇಲೆ ಬಹಳ ಗಮನ ಕೊಡ್ತಾ ಇದ್ರು. ಬಿಕಾಸ್ ನಮ್ ತಂದೆ ಒಬ್ರು ಸ್ಕೂಲ್ ಮೇಸ್ಟರ್ ಆಗಿದ್ರು ಬಿಫೋರ್ ಈ ಕೇಮ್ ಬ್ಯಾಂಗ್ಳೂರ್. ಇದು ಬಹಳ ಹಳೆ ಕಥೆ. ಆದ್ರೆ ಸಿನಿಮಾಲ್ ಇದ್ದಿದ್ರಿಂದ ಅವರು ಆದಷ್ಟು ಅದರಿಂದ ಇನ್ಫ್ಲೂಯೆನ್ಸ್ ಆಗೋದು ಬೇಡ ಅಂತ ನನ್ನ ದೂರ ಇಟ್ಟಿದ್ರು ಅಷ್ಟೇ. ಬಟ್ ಐ ವಾಸ್ ದೇರ್. ಸೊ ಹಾಗಾಗಿ ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಚಿನ್ನಾರಿ ಮುತ್ತ ಸಿನಿಮಾಲಿ ಒಂದು ಅವಕಾಶ ಸಿಕ್ಕೋದು. ಓ, ಸೊ ನೀವು ಅವಾಗ 9th ಸ್ಟ್ಯಾಂಡರ್ಡ್ ಇದ್ರಾ ಮೂವಿ ಶೂಟ್ ಆಗ್ಬೇಕಾದ್ರೆ? ಓಕೆ, ಇನ್ನೂ ಚಿಕ್ಕವ್ರ ತರ ಕಾಣಿಸ್ತೀರಾ. ಹೈಸ್ಕೂಲ್ ಹುಡುಗ ತರ ಅನ್ಸದೇ ಇಲ್ಲ ನೀವು ಆ ಮೂವಿನಲ್ಲಿ. ದಾಡಿ ಮೀಸೆ ಬಿಟ್ಬಿಟ್ಟಿದೀನಿ. ಸುಮ್ನೆ ದಾಡಿ ಮೀಸೆ ತೆಗೆದ್ರೆ ಮತ್ತೆ ಹುಡುಗ ಚಿನ್ನಾರಿ ಮುತ್ತ ಹುಡುಗ ಅಂತಾನೆ. ಐ ನೋ ಏನ್ ಸೀಕ್ರೆಟ್ ನಿಮ್ದು ಅಂತ. ಇಷ್ಟು ವರ್ಷ ಆದ್ರೂ ನೀವು ಹಾಗೆ ನಿಮ್ ಯೂತ್ಫುಲ್ ಅಪಿಯರೆನ್ಸ್ ನ ಹಾಗೆ ಮೇಂಟೈನ್ ಮಾಡಿದೀರಾ. ಏನ್ ಸೀಕ್ರೆಟ್ ಅದರದ್ದು? ನಮ್ಮ ಅಮ್ಮಂಗ್ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ನಾನು. ನೈಸ್. ವೆರಿ ಗುಡ್. ಅಂದ್ರೆ ನೀವೇನು ಸ್ಪೆಷಲ್ ಏನು ಮಾಡ್ತಿಲ್ಲ ತಾನೆ? ನಮ್ಮ ಆಡಿಯನ್ಸ್ ಎಲ್ಲ ಫಾಲೋ ಮಾಡ್ತಾರೆ. ನೀವು ಈಗ ಹೇಳಿ ಫಾಲೋ ಮಾಡಕ್ ಶುರು ಮಾಡ್ಬಿಡ್ತಾರೆ. ಎಲ್ರಿಗೂ ಲೈವ್ ಹೇಳ್ತಾ ಇದ್ದೀನಿ, ಏನು ಆರ್ಟಿಫಿಷಿಯಲ್ ಏನು ಮಾಡಕ್ಕೂ. ಮುಂಚೆ ಇದ್ದ ಮನೇಲಿ ಯಾವ ರೀತಿ ತಿನ್ಕೊಂಡು ಉಂಡ್ಕೊಂಡು ಆರೋಗ್ಯವಾಗಿ ಬೆಳ್ಕೊಂಡು ಬಂದಿರ್ತೀರ, ಅದೇ ನಮ್ಮನ್ನ ಕಾಪಾಡೋದು. ಬೇರೆ ಯಾವುದೇ ನಮ್ಮನ್ನ ಕಾಪಾಡೋದಿಲ್ಲ. ಅದು ಇವಾಗ ಬಹಳ ದೊಡ್ಡ ಎಕ್ಸಾಂಪಲ್ ಆಗಿದೆ. ಬಿಕಾಸ್ ಆಫ್ ವಾಟ್ ಎವರ್ ಈ ಶ್ರೀ ಕೊರೋನಾ ವೈರಸ್ ಮಾಡುವ ಕೆಲಸ ನ್ಯಾಚುರಲ್ ಬೆಲೆ ಕೊಡಬೇಕು ಅನ್ನೋದು ಇವಾಗ ಗೊತ್ತಾಗ್ತದೆ. ಅಬ್ಸಲ್ಯೂಟ್ಲಿ. ಸೊ ಹ್ಯಾವಿಂಗ್ ಸೆಡ್ ದಟ್, ನಾನು ಚಾಯ್ ಫ್ಯಾನ್ ಆಫ್ ಕೋರ್ಸ್. ಅದಕ್ಕಾಗಿ ನಮ್ ಶೋ ಹೆಸರು ಬೈ ಟು ಚಾಯ್. ನೀವು ಚಾಯ್ ಕಾಫಿ ಪರ್ಸನ್? ನಾನು ಕಾಫಿ ಸರ್. ಚಿಯರ್ಸ್. ಸೊ ಐ ಆಮ್ ಕ್ಯೂರಿಯಸ್, ಎರಡು ಕುಡಿತೀರಾ ಅಥವಾ ಯಾವ್ದಾದ್ರು ಒಂದು ನಿಮ್ದು ಫೇವ್ರೇಟಾ? ಚಾಯ್ ಆರ್ ಕಾಫಿ? No, coffee. I'm a coffee person. Coffee person.
Okay, very okay, ನಂಗೆ but because I'm your fan, I'll still be okay with that. oh that's like a ಒಂಥರ ಆಪಲ್ ಫೋನ್ ಅಂಡ್ ಸ್ಯಾಮ್ಸಂಗ್ ಫೋನ್ ತರ ಅದು ಆಲ್ಮೋಸ್ಟ್ ಡೀಲ್ ಬ್ರೇಕರ್ ಅದು, ಬಟ್ ನಿಮ್ಗೆ ಎಕ್ಸೆಪ್ಷನ್ ಇದೆ ಖಂಡಿತ, ಇಟ್ಸ್ ಓಕೆ. ಬಟ್ ಗುಡ್ ಐ ಆಮ್ ಸೋ ಎಕ್ಸೈಟೆಡ್. ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ಬಿಗ್ ಫ್ಯಾನ್ ಅಂತ. ಅರುಣ್ ವಿನಯ್ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಅಂತ. ಅಂಡ್ ರೂಪಾ ಗೋಪಿನಾಥ್ ಅವರು ನಿಮ್ಗೆ ಕಾಫಿ ಕಳಿಸ್ತಾ ಇದ್ದಾರೆ. ಅನ್ಕೊಂಡೆ ನಿಮ್ಮ ಪೇಜ್ ಬಗ್ಗೆ. ಸಾರಿ ಟು ಇಂಟರಪ್ಟ್ ಯು. ನಾನು ಈ ಕಿತ್ತಾಕ್ ಏನು ಅನ್ನೋದು ನಾನು ಕೇಳ್ತಾ ಇದ್ದೆ. ಆಮೇಲೆ ಫುಲ್ ಪೇಜ್ ಹೆಸರು ನೋಡ್ತೀನಿ, ಕಿತ್ತಾಕ್ ಬಿಡ್ತೀವಿ ಅಂತ. ಪರವಾಗಿಲ್ಲ, ಅಮೆರಿಕಾಲಿ ಇದ್ಕೊಂಡು ನಮ್ಮ ಲೋಕಲ್ ಸ್ಲ್ಯಾಂಗ್ ನ ಇಷ್ಟು ಚೆನ್ನಾಗಿ ಜನರಿಗೆ ಹೇಳ್ತಿದ್ರೆ ಕಿತ್ತಾಕ್ ಬಿಡ್ತೀವಿ ಅನ್ನೋ ತರ. Exactly. So ನೀವು ಜಾಯ್ನ್ ಆಗಕ್ ಮುಂಚೆ ವಿನಯ್ ಭಾರದ್ವಾಜ್ was on the call live on this. So he would have explained this better. I'll try. ವಿನಯ್ ಭಾರದ್ವಾಜ್ ಕೇಳ್ತಾ ಇದ್ರಂತೆ, ಅಂಡ್ ದ ಟೀಮ್ ಇಲ್ಲಿ ಇರೋ ಎಷ್ಟೋ ಜನ ಕನ್ನಡ ಕ್ರಿಯೇಟಿವ್ ಪೀಪಲ್ ನ ಕೇಳ್ತಾ ಇದ್ರಂತೆ ಎಲ್ಲರೂ, ಏನ್ ಕಿತ್ತಾಕ್ ಬಿಡ್ತೀರಾ ಅಂತ. ಸೊ ಓಕೆ, ನಾವು ಕಿತ್ತಾಕೆ ಬಿಡ್ತೀವಿ ಅಂತ they named this platform and it's been so successful. And one of the things I need to mention is ಇಂಥ ಕಡೆ ಇದ್ಕೊಂಡು ಕೂಡ ಎಷ್ಟೊಂದು ಒಳ್ಳೊಳ್ಳೆ ನಾಟಕಗಳನ್ನ ಪ್ರಸ್ತುತಪಡಿಸ್ತಾರೆ ಕಿತ್ತಾಕ್ ಟೀಮ್ ನವರು. ಅಂಡ್ ಹೌಸ್ಫುಲ್ ನಾಟಕಗಳು, ಐ ಮೀನ್ ಕನ್ನಡ ನಾಟಕಗಳು ಇಲ್ಲಿ ಬೇ ಏರಿಯಾನಲ್ಲಿ. ಸೊ ಬೇರೆ ದೇಶದಲ್ಲಿ ಇರೋಂತ ಎಲ್ಲ ಕನ್ನಡಿಗರಿಗೆ ಏನು ಮಿಸ್ ಆಗದೆ ಇರೋ ಹಂಗೆ ಒಂದು ಒಳ್ಳೆ ಕ್ರಿಯೇಟಿವ್ ಅಂಡ್ ವೆರಿ ಗುಡ್ ಕಾಂಟೆಂಟ್ ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕಿತ್ತಾಕ್ ಟೀಮ್ ನವರು. ಐ ಆಮ್ ಸೋ ಎಕ್ಸೈಟೆಡ್ ಈ ಟೀಮ್ ಪಾರ್ಟ್ ಆಗೋದಕ್ಕೆ. ಅಂಡ್ ಇವತ್ತು ನಿಮ್ ಜೊತೆ ಮಾತಾಡ್ತಿರೋಕೆ ಅವಕಾಶ ಸಿಕ್ಕಿರೋದು ಇಟ್ಸ್ ರಿಯಲಿ ಎಕ್ಸೈಟಿಂಗ್. No, it's my opportunity. ನಾನು ಹೇಳಿದ್ನಲ್ಲ, ಯಾವಾಗ ಯೂಶಲಿ ಈ ತರ ಲೈವ್ ಇಂಟರಾಕ್ಷನ್ ಮಾಡಿದಾಗ, ಜನರ ಜೊತೆ ಮಾತಾಡೋದಾಗ್ಲಿ, ಅವ್ರ ಗಳನ್ನ ಹಂಚ್ಕೊಳ್ಳೋದಾಗ್ಲಿ ಸಿಗೋ ಅವಕಾಶ ಬಹಳ ಕಮ್ಮಿ. ಅದರಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ದ ಟೀಮ್ ಆಫ್ ಕಿತ್ತಾಕ್. Thank you, sir. Thank you. So I know everybody is expecting for a few things niminda, but before we get there, I have a few questions nimge. ಫಸ್ಟ್ ಆಫ್ ಆಲ್, ಎಷ್ಟು ಕನ್ನಡ ಸಿನಿಮಾಗಳನ್ನ ನೀವು ಮಾಡಿದ್ದೀರಾ ಇದುವರೆಗೂ? ಸುಮಾರು 50-55ಕ್ಕಿಂತ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದೀನಿ. ಇದು ದಟ್ ಇಸ್ ಅನ್ ಅಮೇಸಿಂಗ್ ಕರಿಯರ್. ಸೊ ನಿಮ್ಮ ಈ ಕರಿಯರ್ ಅಲ್ಲಿ ಇಷ್ಟೊಂದು ಮೂವೀಸ್ ನ ಮಾಡಿದ್ದೀರಾ. ಮೂವೀಸ್ ಒಂದೇ ಅಲ್ಲ, ನೀವು ಎಷ್ಟು ಜನರ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀರಾ ಮೂವಿ ಇಂಡಸ್ಟ್ರಿನಲ್ಲಿ, ಎಷ್ಟೊಂದು ಇವೆಂಟ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಈ ಕರಿಯರ್ ಗ್ರೋತ್ ಅಲ್ಲಿ ನಿಮ್ದು ಚೇಂಜಸ್ ಹೇಗಿತ್ತು? ಹೌ ವಾಸ್ ಯುವರ್ ಪ್ರಿಫರೆನ್ಸಸ್? ನೀವು ಶುರು ಮಾಡಿದಾಗ ಇಂಡಸ್ಟ್ರಿ ಹೇಗೆ ಶಿಫ್ಟ್ ಆಯ್ತು? ಇವಾಗ ನಿಮ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನ್ ಅನ್ಸುತ್ತೆ ಇವಾಗಿರೋದು? ನಮ್ಗೊಂಚೂರು ಒಂದು ಓವರ್ ವ್ಯೂ ಕೊಡ್ತೀರಾ? ವೆರಿ ವಾಟ್ ಟು ಸೇ, ಬಹಳ ವ್ಯತ್ಯಾಸ ಇದೆ. ಒಂದು 3 ಫೇಸ್ ನೋಡಿದ್ದೀನಿ. ಚಿನ್ನಾರಿ ಮುತ್ತ ಮಾಡಿದಾಗ ಒಂದು ಫೇಸ್ ಇತ್ತು, ಆಮೇಲೆ ನಿನಗಾಗಿ ಶುರು ಮಾಡಿದಾಗ, ಮತ್ತೆ ಖುಷಿ, ಅದೊಂದು ಖುಷಿ, ರಿಷಿ, ಕಲ್ಲರಳಿ ಹೂವಾಗಿ, ಈ ತರ ಒಂದು ಫೇಸ್. ಇವಾಗ ಒಂದು ಫೇಸ್. ನಮ್ಗೆ ಅವಾಗ ಶುರು ಮಾಡ್ಬೇಕಾದ್ರೆ ಇದೆಲ್ಲ ಸರ್ ಇನ್ಮೇಲೆ ಡಿಜಿಟಲ್ ಅಂದಾಗ ನಾವು ನಗ್ತಾ ಇದ್ದೀವಿ. ಡಿಜಿಟಲ್ ನಮ್ಗೆ ಕ್ಯಾಮ್ರಾ ಇರ್ಬೇಕು, ಕ್ಯಾಮ್ರಾ ರೀಲ್ ಇರ್ಬೇಕು, ಕ್ಯಾಮ್ರಾದೊಂದು ಸೌಂಡ್ ಬರ್ಬೇಕು, ಸೌಂಡ್ ಬರ್ತಾ ಇರ್ಬೇಕು, ಒಂದು ರೂಢಿ ಅದು. ಆಮೇಲೆ ಜನರ ಈ ಏನಂತಾರೆ, ದ ವೇ ದೇ ಯೂಸ್ ಟು ಇಂಟ್ರಾಕ್ಟ್ ವೈಲ್ ಸಿನಿಮಾ ಮೇಕಿಂಗ್ ಆಲ್ಸೋ ಅಲ್ಲ, ಅದು ಬಹಳ ದೊಡ್ಡ ವ್ಯತ್ಯಾಸವನ್ನ ಕಂಡಿದೆ. ಒಂದು ಕಡೆ ಅಡ್ವಾನ್ಸ್ ಆಗಿದೆ ಹೇಳ್ಬೋದು, ಇನ್ನೊಂದು ಕಡೆ ಎಲ್ಲೋ ಸ್ವಲ್ಪ ಹರಡು ಹೋಗ್ತಾ ಇದೆ. ಈ ಒಗ್ಗಟ್ಟು ಅನ್ನೋದು, ಒಗ್ಗಟ್ಟು ಅಂತ ಅನ್ಸುತ್ತೆ ನನಗೆ. ಇಟ್ ವಾಸ್ ಮೋರ್ ಫ್ಯಾಮಿಲಿ ವುಡ್ ಬಿಕಮ್ ಅ ಬಿಗ್ ವರ್ಡ್ ಅಂಡ್ ಒಗ್ಗಟ್ಟು ಇಸ್ ನಾಟ್ ಅ ರೈಟ್ ವರ್ಡ್. ಸೊ ಹಾಗಾಗಿ ಅದೊಂಥರ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ದಿರೋ ಫೀಲಿಂಗ್. ಇವಾಗ ಬಿಕಮ್ ವೆರಿ ಡಿಜಿಟಲ್ ಇನ್ ರೆಸ್ಪೆಕ್ಟ್ ಟು ಒಂದು ಸ್ಕ್ರಿಪ್ಟ್ ನ ಹೇಳೋ ರೀತಿ, ಒಂದು ಎಮೋಷನ್ ಸ್ಕ್ರೀನ್ ಮೇಲೆ ತರೋ ರೀತಿಲಾಗಿರ್ಬೋದು, ಅದನ್ನ ಮಾರ್ಕೆಟ್ ಮಾಡೋದಿರ್ಬೋದು, ಜನ ರಿಸೀವ್ ಮಾಡಿ ಜನರ ಜೊತೆ ಇಂಟರಾಕ್ಷನ್ ಎಲ್ಲವೂ ಇಟ್ಸ್ ಬಿಕಮ್ ವೆರಿ ಡಿಫರೆಂಟ್. ರೈಟ್. ಸೊ ಈ ಡಿಜಿಟಲ್ ಮೀಡಿಯಾ ಬರೋದ್ ಶುರು ಆದಾಗ, ಈಗ ಎಸ್ಪೆಷಲಿ ರೀಸೆಂಟ್ ಡೇಸ್ ನಲ್ಲಿ ಥಿಯೇಟರ್ ಗಳಿಗೆ ಹೋಗೋದು ಕಮ್ಮಿ ಆಗಿದೆ ಜನ, ಅಂಡ್ ಎಷ್ಟೊಂದು ಆನ್ಲೈನ್ ನೋಡಕ್ ಶುರು ಮಾಡಿದ್ದಾರೆ. ಸೊ ಈ ತರ ಕನ್ನಡ ಇಂಡಸ್ಟ್ರಿನಲ್ಲಿ ಶಿಫ್ಟ್ ನಡೀತಾ ಇದೆಯಾ? ಈಗಿರೋ ಟ್ರೆಂಡ್ ಓವರ್ ಆಲ್ ಲೈಕ್ ಮೀಡಿಯಾ ಹೇಗಿದೆ, ಅದರದ್ದು ಸಮವಾಗಿ ನಾವು ಕನ್ನಡ ಇಂಡಸ್ಟ್ರಿನಲ್ಲೂ ಹೋಗ್ತಾ ಇದೀವ ಅಷ್ಟೇ ಫಾಸ್ಟ್ ಪೇಸ್ ಅಲ್ಲಿ ಡಿಜಿಟಲಿ? ಐ ವುಡ್ಂಟ್ ಸೇ ಅಷ್ಟೇ ಫಾಸ್ಟ್ ಪೇಸ್ ಅಲ್ಲಿ ಹೋಗ್ತಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡ್ಬೇಕು ಅಂತ ಇಷ್ಟಪಡೋರು
ಸೊ ಆ ತರ ಇಷ್ಟಪಡೋ ಜನ ಇರೋ ನೋಡಿ ನಮ್ ದೊಡ್ಡಮ್ಮ ಅವ್ರನ್ನ ಅಭಿಮಾನಿ ದೇವರುಗಳು ಅಂತ ಕರೆದಿದ್ದು ಅಂತ ಕಾಣುತ್ತೆ. ಯಾಕೆ ಥಿಯೇಟರ್ ಹೋಗಿ ನೋಡ್ಲಿಲ್ಲ ಅಂದ್ರೆ ಇಲ್ಲಿ ಅಂತ ಯಾರಿಗೂ ಅದರ ರಿವಾರ್ಡ್ ಆಗ್ಲಿ ಅದರ ಬರೋದಿಲ್ಲ. ಅದು ಒಬ್ಬ ಆಕ್ಟರ್ ಆಗಿರ್ಬೋದು, ಪ್ರೊಡಕ್ಟ್ ಆಗಿರ್ಬೋದು, ಮಾರ್ಕೆಟ್ ಮಾಡಿರುವಂತ ವ್ಯಕ್ತಿ ಆಗಿರ್ಬೋದು, ಎಲ್ರಿಗೂ ಕೂಡ ಫೀಲಿಂಗ್ ಬರೋದೇ ಒಂದು ಥಿಯೇಟರ್ ಹೋಗಿ ಜನ ನೋಡಿದಾಗ ಆನಂದ ಸಿಗದೆ ನೋಡಿದಾಗ. ಏನೇ ಹೇಳಿ ನಾವು ಟಿವಿಲಿ ಯಾವ್ದೇ ಒಂದು ಸಿನಿಮಾ ನೋಡ್ತೀವಿ ಅಥವಾ ಫೋನ್ ಸಿನಿಮಾ ನೋಡ್ತೀವಿ ಅಂದ್ರೆ ಅದು ಆ ಕೊಡೋದಿಲ್ಲ. ಏನಂದ್ರೆ ನಾವು ಸಿನಿಮಾ ನೋಡ್ದೆ ಅಂತ ಹೇಳ್ಕೋಬಹುದಷ್ಟೇ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಕರೆಕ್ಟ್ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ಸೇ ನಮ್ಮವರು ಇನ್ನೂ ಥಿಯೇಟರ್ ಹೋಗಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇನೆವಿಟಬಲಿ ಇಟ್ ಇಸ್ ಬಿಕಮಿಂಗ್ ಮೋರ್ ಡಿಜಿಟಲೈಸ್ಡ್. ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಬಹಳ ಬಂದ್ಬಿಟ್ಟಿರೋದು, ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ. ಇಲ್ಲಾಂದ್ರೆ ಅದು ಆಪ್ ಓಪನ್ ಮಾಡ್ತಾರೆ, ಸಿನಿಮಾಗಳನ್ನ ನೋಡ್ತಾರೆ. ಇನ್ನೂ ಇಲ್ಲ ಬಹಳ ದೊಡ್ಡ ಕೊರೋನಾಗಿಂತ ದೊಡ್ಡ ವೈರಸ್. ವಿ ಆರ್ ಇನ್ ಅ ವೆರಿ ಒಂಥರ ಬಹಳ ದೊಡ್ಡ ಬ್ಯಾಟಲ್ ಇದೀವಿ ಕನ್ನಡ ಸಿನಿಮಾ, ಎಸ್ಪೆಷಲಿ ಕನ್ನಡ ಸಿನಿಮಾ. Being attacked the other languages, other language films. Right. And if it's good enough, this will not be a battle. Correct. Exactly. That will bring to the content. Right. Content. Correct. We have to work on. So content ಬಗ್ಗೆ ಮಾತಾಡ್ತಾ, there was a period ಎಷ್ಟೋ ಗ್ಯಾಪ್ಸ್ ಅಲ್ಲಿ ಕನ್ನಡ ಮೂವಿ ಇಂಡಸ್ಟ್ರಿನಲ್ಲಿ ಕತೆಗಳು ಸುಮಾರಾಗಿರ್ತಿತ್ತು, ಅಷ್ಟೊಂದ್ ಚೆನ್ನಾಗಿರ್ತಿರ್ಲಿಲ್ಲ, ಸ್ಕ್ರಿಪ್ಟ್ಗಳು ಅಷ್ಟೊಂದ್ ಚೆನ್ನಾಗಿರ್ತಿರ್ಲಿಲ್ಲ ಅಂತ ಸುಮಾರು ಜನ ಹೇಳೋದನ್ನ ನಾನು ಕೇಳಿದ್ದೀನಿ. ನಾನು ಕೂಡ ಕೆಲವೊಂದು ಮೂವೀಸ್ ನೋಡ್ಬಿಟ್ಟು ವೈ ಈ ಕಾಂಟೆಂಟ್ ನ ತಗೊಂಡು ಯಾತಿಕ್ ಮೂವಿ ಮಾಡಿದ್ರು ಅನ್ನೋದು ಇದೆ. ಅಫ್ಕೋರ್ಸ್ ಒಳ್ಳೊಳ್ಳೆ ಮೂವೀಸ್ನು ಖಂಡಿತ ಕನ್ನಡ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡಿದೆ. ಸೊ ಈ ತರ ಕಾಂಟೆಂಟ್ ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಅಂದ್ರೆ ಏನಾಯ್ತು ಆ ಪೀರಿಯಡ್ ಅಲ್ಲಿ ದಟ್ ಆಕ್ಟರ್ಸ್ ಒಳ್ಳೆ ಸ್ಕ್ರಿಪ್ಟ್ ನ ಚೂಸ್ ಮಾಡ್ಲಿಲ್ವಾ ಅಥವಾ ಡೈರೆಕ್ಟರ್ಗಳು ಒಳ್ಳೆದನ್ನ ಪಿಕ್ ಮಾಡ್ಲಿಲ್ವಾ, ಹೇಗೆ ಅದು ಅದರಿಂದ ಓವರ್ಕಮ್ ಮಾಡಿ ಈಗ ಅಫ್ಕೋರ್ಸ್ ಎಷ್ಟೊಂದು ನೋಡ್ತಾ ಇದೀವಿ, ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇರೋದು. ಸೊ ಏನಾಗಿತ್ತು ಆ ಪೀರಿಯಡ್ ನಲ್ಲಿ? I don't know if I'm the right person to say this. ಯಾಕಂದ್ರೆ ಎಲ್ಲಾ ಪೀರಿಯಡ್ ಅಲ್ಲೂ ಸಿನಿಮಾಗಳ ಜೊತೆಲೇ ಇದ್ಕೊಂಡು ನಾನು ಸಿನಿಮಾದವ್ರ ಜೊತೆ ಬೆರೆತು ಕೆಲಸ ಮಾಡಿ ಕೆಲವೊಂದು ಸಕ್ಸಸ್ ಗಳಿದಾವೆ, ಬಹಳಷ್ಟು ಫೇಲ್ಯೂರ್ ಗಳನ್ನ ನೋಡಿದ್ದೆ. ಸೊ ಮೇ ಬಿ ಫ್ಯೂ ಆಫ್ ಮೈ ಫಿಲ್ಮ್ಸ್ ವುಡ್ ಆಲ್ಸೋ ಬೀನ್ ಅ ಪಾರ್ಟ್ ಆಫ್ ಕಾಂಟೆಂಟ್ ಫೇಸ್ ಇರುವಂತ ಒಂದು ಟೈಮಲ್ಲಿ ಇರಬಹುದು. ಕಥೆ ಅಂತ ತಗೊಂಡಾಗ ಅದನ್ನ ಚೆನ್ನಾಗಿ ಮಾಡ್ಲೇಬೇಕು ಅಂತ ನಾವು ಆದ್ರೆ ಕೆಲವೊಮ್ಮೆ ಜಡ್ಜ್ಮೆಂಟ್ ಗಳು ರಾಂಗ್ ಆಗ್ತದೆ, ನಿರ್ದೇಶಕರ ಜಡ್ಜ್ಮೆಂಟ್ ರಾಂಗ್ ಆಗ್ತದೆ, ನಿರ್ಮಾಪಕರು ಯಾವ್ದೋ ಒಂದು ಬ್ಲೈಂಡ್ ಫೇತ್ ಇಲ್ಲ ನನಗೆ ಇದೇ ಕಥೆ ಬೇಕು ಅಂತ ಬಂದವ್ರು ಸಿನಿಮಾ ಮಾಡ್ಬೋದು. ಸೊ ಈ ತರ ಎಲ್ಲ ಆಗುತ್ತೆ. ಅಂಡ್ ಎಸ್, ಕಥೆ ಚೂಸ್ ಮಾಡೋ ವಿಚಾರದಲ್ಲೂ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಒಂದು ಸಿನಿಮಾ ಸಕ್ಸಸ್ ಆದಾಗ ಏನ್ ಮಾಡ್ತಾರೆ, ಅದೇ ತರ ಇನ್ನೊಂದು 10 ಸಿನಿಮಾ ಮಾಡ್ಬಿಡ್ತಾರೆ. ಕರೆಕ್ಟ್. ನಾಟ್ ಟೇಕಿಂಗ್ ದ ಮೂವೀಸ್ ನೇಮ್ಸ್. ಕೆಲವು ಸಿನಿಮಾ ದೊಡ್ಡ ಸಕ್ಸಸ್ ಆಗಿರ್ತವೆ, ಅವಾಗ ಅದೇ ತರ ಒಂದ್ ಸಿನಿಮಾ ಮಾಡ್ಬಿಡೋಣ, ಅದೇ ತರ ಇನ್ಯಾರೋ ಒಬ್ರು ಆಕ್ಟರ್ ಮಾಡ್ಬಿಡೋಣ. What we have to do is every film will not suit every actor. Correct. So it's a very diversified topic to discuss. On casting ಆಗಿರ್ಬೋದು, scripting ಆಗಿರ್ಬೋದು, ಅದರ ಟ್ರೀಟ್ಮೆಂಟ್ ಆಗಿರ್ಬೋದು, ವಿಜುವಲ್ ಟ್ರೀಟ್ಮೆಂಟ್ ಆಗಿರ್ಬೋದು, all these things will matter. So ಎಲ್ಲೋ ಒಂದ್ ಕಡೆ ಇವಾಗ people are being more educated. Right. Cinema, like any other department, should get educated. Right. ಒಳ್ಳೆ ಮೆಸೇಜಸ್ ಇರ್ಬೇಕು, ಅಂಡ್ ದೆನ್ ಸ್ಕ್ರಿಪ್ಟ್ ಗಳೆಲ್ಲ ಸ್ವಲ್ಪ ಕ್ಲೆವರ್ ಆಗಿರ್ಬೇಕು, ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಇಟ್ಸ್ ಗ್ರೇಟ್. ಮೆಸೇಜ್ ಏನಂದ್ರೆ, ನಮ್ಗೆ ದಿನ ಬೆಳಗಾಯ್ತು ಅಂದ್ರೆ ಒಂದ್ ಮೆಸೇಜ್ ಸಿಗ್ತಾ ಇರುತ್ತೆ ನಮ್ಗೆ. ಫೇಸ್ಬುಕ್ ಓಪನ್ ಮಾಡಿದ್ರೆ ಮೆಸೇಜ್ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಮೆಸೇಜ್ ಸಿಗುತ್ತೆ, ಆ ಕಡೆ ಮೆಸೇಜ್ ಇರುತ್ತೆ. ಇಟ್ ನೆಸೆಸರಿಲಿ ನೀಡ್ ನಾಟ್ ಬಿ ಮೆಸೇಜ್ ಓರಿಯೆಂಟೆಡ್, ಬಿಕಾಸ್ ಬೇಕು ಅಂದ್ರು ಬೇಡ ಅಂದ್ರು ಕೆಲವು ಸಿನಿಮಾದ ಮೆಸೇಜ್ ತಗೊಂಡು ಹೊಟ್ಟೋಗ್ತಾರೆ. ಈಗ ಯಾವ್ದೋ ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಆಗಿರುತ್ತೆ ಕಮರ್ಷಿಯಲಿ, ಸಿನಿಮಾ ನೋಡಿ ನಾವು ಕಲ್ತ್ವಿ ಅಂತ ಹೇಳ್ತಾರೆ, ಆ ಸಿನಿಮಾದಲ್ಲಿ ಇರುತ್ತೆ. ಸೊ ನಾಟ್ ಗಿವ್ ದಟ್ ಮೆಸೇಜ್. ಎಕ್ಸಾಕ್ಟ್ಲಿ. Make films for entertainment, but what we need to do is make it more convincing, make it more believable, and just touch people's hearts. Right. Well, you definitely have, because ನೋಡ್ತಾ ಇದೀನಿ ನಾನು ಇಲ್ಲೇ ಮೆಸೇಜಸ್ ನಿಮಗೆ ಬರ್ತಾ ಇರೋದು, ಅಂಡ್ ದೇ ಆರ್ ಆಲ್ ಸೋ ಎಕ್ಸೈಟೆಡ್. ನಿಮ್ ಜಸ್ಟ್ ಒಂದು ಹಲೋ ಹೇಳಕ್ ಇರ್ಬೋದು, ಅಥವಾ ಹೌ ಮಚ್ ದೇ ಲವ್ ಯು ಅಂತ ಕಳಿಸ್ತಾ ಇದ್ದೀವಿ ಎಷ್ಟೊಂದು ಹಾರ್ಟ್ಸ್ ಅಲ್ಲಿ. Thank you so much. Thank you so much. That's great. So let's get to the next phase. ನಾನು ಚಾಲೆಂಜ್ ರೌಂಡ್ ಅಂತ ಮಾಡ್ತೀನಿ, ಬಟ್ ಅಫ್ ಕೋರ್ಸ್ ಇದು ನಿಮ್ಗೆ ಚಾಲೆಂಜಿಂಗ್ ಇರೋದೇ ಇಲ್ಲ. ಅಂಡ್ ಬೇಸ್ಡ್ ಆನ್ ಪಾಪ್ಯುಲರ್ ಆಡಿಯನ್ಸ್ ಡಿಮ್ಯಾಂಡ್, ನಿಮ್ಮಿಂದ ಒಂದ್ ಹಾಡು ನಮ್ ವೀಕ್ಷಕರಿಗೆ ಕೇಳಕ್ಕೆ ಚಾನ್ಸ್ ಸಿಕ್ಕರೆ ಇಟ್ ವಿಲ್ ಬಿ ಸೋ ಅಮೇಸಿಂಗ್. ಆಫ್ ಕೋರ್ಸ್
ದಟ್ಸ್ ಒನ್ ಆಫ್ ಬಿಗ್ಗೆಸ್ಟ್ ಥಿಂಗ್ ನನ್ ಕ್ವೆಶನ್ಗಳು ಬಂದಿರೋದು, ಕಾಮೆಂಟ್ಗಳು ಬಂದಿರೋದು ಈ ಆಡ್ ನ ಪೋಸ್ಟ್ ಮಾಡಿದಾಗಿಂದ. ದಯವಿಟ್ಟು ವಿಜಯ್ ಸರ್ ಹತ್ರ ಹಾಡು ಹೇಳ್ಸಿ ಅಂತ ಒಂದಿಷ್ಟುದ್ದ ಲಿಸ್ಟ್ ಕಳ್ಸಿದ್ದಾರೆ. ಸೊ ನಿಮ್ಮ ಚಾಯ್ಸ್ ಯಾವ್ದು? ಈಗ ನಮ್ಮ ವೀಕ್ಷಕರಿಗೆ ಒಂದ್ ಹಾಡು ಹೇಳ್ತೀರಾ ಅಂತ ಕೇಳ್ತೀನಿ. ಈಗ ಸುಮಾರು ಜನ ಅಷ್ಟೊತ್ತಿಂದ ನೋಡ್ತಿದ್ದೀನಿ, ಹಾಲಲ್ಲಾದ್ರೂ ಹಾಕಿ ಕೇಳ್ತಾ ಇದ್ದಾರೆ. ಇನ್ ಕೆಲವರು ನಿನಗಾಗಿ ಕೇಳ್ತಾ ಇದಾರೆ, ಸೇವಂತಿ ಸೇವಂತಿ ಜಾಜಿ ಮಲ್ಲಿಗೆ ಕೇಳ್ತಾ ಇದಾರೆ. ರೈಟ್. ಏನಾಗ್ಬಿಡ್ತಿದ್ರೆ ಇವಾಗ ಹಾಡಿರೋ ಹಾಡು ಹಾಲಲ್ಲಾದ್ರೂ ಹಾಕಿ ಅದು ನನಗೊಂದು ರೀತಿ ಆನ್ಸಮ್ ಆಗ್ಬಿಟ್ಟಿದೆ. ನನಗೆ ಎಲ್ಲೇ ಯಾವ್ದೇ ಕಾರ್ಯಕ್ರಮಕ್ಕೆ ಅಟ್ಲೀಸ್ಟ್ ನಾನು ಹಾಡನ್ನ 2 ಸಾಲಾದ್ರೂ ಹಾಡ್ಲೇಬೇಕು ಅನ್ನೋ ತರ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಸಾರಿ. ನೋ ಪ್ರಾಬ್ಲಮ್. ಸೊ ನಾನೊಂದು ರಿಕ್ವೆಸ್ಟ್ ಹೇಳ್ತೀನಿ, ಯಾವ್ದನ್ನಾದ್ರೂ ಚೂಸ್ ಮಾಡಿ. ಆಫ್ ಕೋರ್ಸ್ ಇಫ್ ಯು ವಾಂಟ್ ಟು ಸಿಂಗ್ ಅನದರ್ ಒನ್. ಸೋಜಿಗದ ಸೂಜು ಮಲ್ಲಿಗೆ ನೀವ್ ಎಷ್ಟು ಬ್ಯೂಟಿಫುಲ್ ಆಗಿ ಹಾಡಿದೀರಾ, ಅದನ್ನು ತುಂಬಾ ಜನ ಆಕ್ಚುಲಿ ರಿಕ್ವೆಸ್ಟ್ ಮಾಡಿದ್ದಾರೆ ನನ್ ಜೊತೆಗೇನೆ. ಸೊ ಇಫ್ ಯು ವಾಂಟ್ ಟು ಸಿಂಗ್ ದಟ್ ಆರ್ ಎನಿ ಆಫ್ ಯುವರ್ ಸಾಂಗ್, ವಿ ಆರ್ ಆಕ್ಚುಲಿ ವೆರಿ ಹ್ಯಾಪಿ ಟು ಹಿಯರ್ ಯು ಸಿಂಗ್. Suje Mallige is a fantastic song and very beautifully rendered by Ananya Bhatt. And I would sincerely thank Ananya Bhatt for inspiring me to sing this song. And I want to thank my wife who said, you sing this song, you will sing the song well. She is one of the major reasons that I started. Nanu ee haadu start hogodu bala mukhya karana nanna ಶ್ರೀಮತಿ ಸ್ಪಂದನ ಅವರು ನಾನು ಮುಖಾಂತರ. Well, Ananya Bhatt and Spandana madam ge ತುಂಬಾ thanks. I think this is really good ಒಂದು ಪ್ರಾಡಕ್ಟ್ ನಮ್ಗೆಲ್ಲರಿಗೂ ಕೇಳೋದಕ್ಕೆ. So we are happy to hear that. One two lines because I don't know the exact No problem. Madeva 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 ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ. ಚಂದಕ್ಕಿ ಬಿಲ್ಪತ್ರೆ ಮತ್ತೆ ತಾವರೆ ಪುಷ್ಪ ಅರೆ ಮಾದೇವ್ಗೆ ಸಾರಿ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸಾರಿ. ಬ್ಯೂಟಿಫುಲ್. No, it was wonderful. Of course, ಇಷ್ಟೊಂದು ಹಾಡ್ಗಳು ಹೇಳಿದೀರಾ, ಅಷ್ಟೆಲ್ಲದು ಲಿರಿಕ್ಸ್ ನಪ್ಕ ಇಟ್ಕೊಳ್ಳೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಖಂಡಿತ ಅದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ರೆಂಡಿಷನ್ ಕೂಡ ನಿಮ್ದು ಕೂಡ. ಅಂಡ್ ವಿಡಿಯೋ ಕೂಡ ನೋಡಿದೀವಿ ನಾವ್ ಎಷ್ಟೊಂದ್ ಜನ ಇಲ್ಲಿ ಆನ್ಲೈನ್ ಇರೋರು ನಿಮ್ಮ ರೆಕಾರ್ಡಿಂಗ್ದು. ಇಟ್ಸ್ ಬಿನ್ ಬ್ಯೂಟಿಫುಲ್. ಎಷ್ಟೊಂದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇರ್ತೀರಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ನೀವು ಹೊಸದ್ ಯಾವ್ದಾದ್ರು ವಿಡಿಯೋ ಪೋಸ್ಟ್ ಮಾಡಿದಾಗ ಹಾಡಿಂದು ಇಟ್ಸ್ ಸೋ ನೈಸ್ ಟು ಹಿಯರ್ ಯುವರ್ ವಾಯ್ಸ್. ಇಟ್ಸ್ ಗಾಟ್ ದಟ್ ಒಂಥರ ಮೆಲೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ನೋ, ಅಗೇನ್ ತುಂಬಾ ಜನ ಇನ್ನೂ ಕೇಳ್ತಾನೆ ಇದಾರೆ ಹಾಡ್ಗಳ ರಿಕ್ವೆಸ್ಟ್ ಗಳನ್ನ. ಮೇ ಬಿ ನಾನು ಸ್ವಲ್ಪ ಹೊತ್ತರಲ್ಲಿ ಬಿಫೋರ್ ಶೋ ಖಂಡಿತ ನಾನು ಒಂದು ಒಳ್ಳೆ ಹಾಡನ್ನ ಎಲ್ರಿಗೋಸ್ಕರ ಹಾಡಿ ಆಮೇಲೆನೆ ಲೈವ್ ನ ಮುಗಿಸೋದು. ಗ್ರೇಟ್. ಯು ಆಲ್ ಹರ್ಡ್ ಇಟ್. ಸೊ ಸ್ಟೇ ಟ್ಯೂನ್ಡ್. ನಮ್ಮ ವಿಜಯ್ ಸರ್ ಅವರು ಖಂಡಿತ ನಿಮ್ಗಾಗಿ ಇನ್ನೊಂದು ಹಾಡನ್ನ ಹಾಡ್ತಾರೆ. ಸೊ ಮೀನ್ ವೈಲ್ ವಿ ಹ್ಯಾವ್ ಅ ಫ್ಯೂ ಮೋರ್ ಕ್ವೆಶನ್ಸ್. ನೀವುಗಳು ಎಷ್ಟೊಂದ್ ಜನ ಕ್ವೆಶನ್ಸ್ ಗಳನ್ನ ಕಳ್ಸಿದೀರಾ ನಮ್ಮ ಕಿತ್ತಾಕ್ ಪ್ಲಾಟ್ಫಾರ್ಮ್ ಅಲ್ಲಿ. ಕಿತ್ತಾಕ್ ಅಗೇನ್ ಹೇಳ್ದಂಗೆ ನಾನು ಹೋಗಿ
ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅಂಡ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ತರ ಸಾಕಷ್ಟು ಕಾಂಟೆಂಟ್ ಗಳನ್ನ ನಾವು ಪ್ರಸ್ತುತಪಡಿಸ್ತೀವಿ. ಅಂಡ್ ವಿಜಯ್ ಸರ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವ್ಯಾವ್ದು ಅಂಡ್ ಅವ್ರ ಬಗ್ಗೆ ಮೋರ್ ಅಪ್ಡೇಟ್ಸ್ ಗಳನ್ನ ಕೂಡ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಹಾಕ್ತಾ ಇರ್ತೀವಿ. ಸೊ ಡೆಫಿನೆಟ್ಲಿ ಡೋಂಟ್ ಮಿಸ್ ಟು ಗೋ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ. ಸರ್ ನೀವು ಒಂದ್ಸತಿ ಹೇಳ್ಬಿಡಿ ಎಲ್ಲರಿಗೂ, ಇಟ್ ವಿಲ್ ಬಿ ಮೋರ್ ಕನ್ವಿನ್ಸಿಂಗ್. ಹೌದು, ನಾನು ನನಗೆ ಕಿತಾಕ್ ಅಂತ ಹೇಳ್ಬೇಕಾದ್ರೇನೆ ಬರುತ್ತೆ. ಯಾಕಂದ್ರೆ ಏನಕ್ಕೆ ಅಂದ್ರೆ ಒಂದು ಹೆಮ್ಮೆ ಆಗುತ್ತೆ. ಅಲ್ಲಿ ದೂರದ ಅಮೆರಿಕಲ್ಲಿ ಇನ್ನು ನಮ್ಮ ಸ್ಲ್ಯಾಂಗ್ ನ ತಗೊಂಡು ಹತ್ರ ಯು ಆರ್ ಮೇಕಿಂಗ್ ಸೌಂಡ್ ಕೂಲ್. ಸೊ ಬೇಸಿಕಲಿ ಕನ್ನಡವನ್ನ ಆಸ್ ಕೂಲ್ ವಿ ಮೇಕ್ ಇಟ್ ಸೌಂಡ್ ಇಸ್ ಆಸ್ ಕ್ಲೋಸ್ ಇಟ್ ಗೆಟ್ಸ್ ಟು ಪೀಪಲ್ಸ್ ಹಾರ್ಟ್ಸ್. ಕರೆಕ್ಟ್. ವೆರಿ ಮಚ್ ಫಾರ್ ದಟ್. ಕಿತಾಕ್ ಪೇಜ್ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಂಡ್ ಎಸ್, ಐ ಆಮ್ ರಿಯಲಿ ಆನರ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪೇಜ್. ಇನ್ನು ನನ್ನ ಮುಂಬರುವಂತಹ ಪ್ರಾಜೆಕ್ಟ್ಗಳ ಬಗ್ಗೆ, ಯೋಜನೆಗಳ ಬಗ್ಗೆ ಇವ್ರ ಮೂಲಕ ನಿಮ್ಮೆಲ್ಲರ ಜೊತೆ ಶೇರ್ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ದ ಟೀಮ್ ಆಫ್ ಕಿತಾಕ್ ಅಂಡ್ ಆಲ್ ವಾಚಿಂಗ್ ದ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್. ಸೊ ಮುಂದಿನ ಪ್ರಾಜೆಕ್ಟ್ಸ್ ಅಂತ ಹೇಳಿದಾಗ, ಸೊ ವಾಟ್ ಆರ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ನಡೀತಾ ಇರೋದು? ನೀವು ಸದ್ಯದಲ್ಲಿ ಅಫ್ಕೋರ್ಸ್ ಈ ಕೊರೋನಾ ವೈರಸ್ ಬಂದಾಗಿಂದ ತುಂಬಾನೇ ಕಷ್ಟ ಆಗಿದೆ ಯಾವ ಪ್ರಾಜೆಕ್ಟ್ಸ್ ಮುಂದೆ ವರ್ಷದಕ್ಕೆ. ಬಟ್ ಏನಿತ್ತು ನಿಮ್ ಪೈಪ್ಲೈನ್ ಅಲ್ಲಿ? ಏನ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್? ಲಕಿಲಿ ಮಾಲ್ಗುಡಿ ಡೇಸ್ ಸಿನಿಮಾ ರಿಲೀಸ್ ಆಯ್ತು, ಸರಿಯಾದ ಟೈಮ್ಗೆ ರಿಲೀಸ್ ಆಯ್ತು. ಕೊರೋನಾ ದೆಸೆಯಿಂದ ಸುಮಾರು ಜನ ಆನ್ಲೈನ್ ಬಹಳ ಖುಷಿ ಪಟ್ಟಿದ್ದಾರೆ. ಇನ್ನೊಂದು ಮಾಲ್ಗುಡಿ ಡೇಸ್ ಅಲ್ಲಿ ರಿಯಲಿ ಅದ್ ನೀವಾ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೋಬೇಕಾಯ್ತು. ಮತ್ತೆ ಹೋಗಿ ಆನ್ಲೈನ್ ಕ್ಯಾಸ್ಟ್ ಅಂತ ಹುಡುಕಿ ರಿಯಲಿ ಅವರೇನಾ ಅಂತ ನೋಡ್ತಿದ್ದೆ ನಾನು. ಗ್ರೇಟ್. One wonderful experience. That's one wonderful experience. Thanking makers ಗೆ ಬಹಳ ಥ್ಯಾಂಕ್ಸ್. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಸ್ಪೆಷಲಿ ಮೇಕಪ್ ಮಾಡಿದಂತ ರೋಷನ್ ಸರ್ಗೆ ನಾನು ಬಹಳ. ಸೊ ಎಷ್ಟು ಹೊತ್ತು ಬೇಕಾಗ್ತಾ ಇತ್ತು ಎವ್ರಿ ಡೇ ನಿಮ್ಗೆ, ಅಥವಾ ಎವ್ರಿ ಶೂಟಿಂಗ್ ಸ್ಕೆಡ್ಯೂಲ್ ಅಲ್ಲಿ ನಿಮ್ಗೆ ಎಷ್ಟು ಟೈಮ್ ಬೇಕಾಯ್ತು ಆ ಮೇಕಪ್ಗೆ? 5 to 6 hours ಓನ್ಲಿ ಫಾರ್ ದ ಮೇಕಪ್. ಅಂದ್ರೆ ಎಂಟೈರ್ ಡೇ ಅಲ್ಲಿ ಮೇಕಪ್ ಹಾಕೊಳ್ಳೋದಕ್ಕೆ 4.5 ಗಂಟೆ ಬೇಕಾಗಿತ್ತು. ತೆಗಿಯೋದಕ್ಕೆ 3/4 ಗಂಟೆ, 1 hour. ಸೊ ಈ ತರ that's a huge commitment. Wow. It's amazing. I mean, it shows really. Na screen ಅಲ್ಲಿ ನೋಡಿದಾಗ ಡೆಫಿನೆಟ್ಲಿ ಇಟ್ ಶೋಸ್ ಎಷ್ಟು ಎಫರ್ಟ್ ಹೋಗಿದೆ ಅದರಲ್ಲಿ ಅಂತ ರೆಕಗ್ನೈಸ್ ಮಾಡೋದೇ ಕಷ್ಟ. ದಟ್ ವಾಸ್ ದಿ ಐಡಿಯಾ. ಅದು ರೆಕಗ್ನೈಸ್ ಮಾಡಬಾರ್ದು, ಏನಾದ್ರು ವ್ಯತ್ಯಾಸವಾಗಿ ಮಾಡ್ಬೇಕು ಅನ್ನೋ ತರ ದೇ ಪೋಸ್ಡ್ ಅ ಚಾಲೆಂಜ್. ಸರ್, ಈ ತರ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಅಂತ ನನಗೆ ಚಾಲೆಂಜ್ ಅಂದಾಗ ಬಂದಾಗ ಬಹಳ ಖುಷಿ ಆಗುತ್ತೆ. ಅಪ್ಪ, ಏನಾರ ಕೆಲಸ ಮಾಡೋ ಅವಕಾಶ ಸಿಕ್ತಿದೆ ನಮ್ಗೆ ಇಲ್ಲಿ. ಬಿಕಾಸ್ ಆಕ್ಟರ್ಸ್ ಯಾವಾಗ್ಲೂ ಹಾಗೆ ಅಂತ ಕಾಣುತ್ತೆ, ತುಂಬಾ ಹಸಿರ್ಬೇಕು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ. ಸಿಕ್ಕಿದಾಗ ಚಿಕನ್ ಬಿರಿಯಾನಿ ಸಿಕ್ಕೋ ತರ ಆಗೋಯ್ತು ನನಗೆ. ಲವ್ಲಿ. ಸೊ ನನಗೆ ಹೇಳ್ತೀರಾ ನಂಗೇನ್ ಡಿಫ್ರೆನ್ಸ್ ಅನ್ಸಲ್ಲ? ಐ ಆಮ್ ವೆಜಿಟೇರಿಯನ್. ಸಾರಿ ನಾನು No, I'm good. So I hear what you mean. So that's amazing. ನಿಮ್ಗೆ ಈ ತರ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿತ್ತು and ನೀವು ಅಷ್ಟು ಚೆನ್ನಾಗಿ ಅದನ್ನ ಡೆಲಿವರ್ ಮಾಡಿರೋದು, that's amazing. ಸೊ ಈ ತರ ನಿಮ್ಗೆ ಥ್ರೂ ಔಟ್ ದ ಕರಿಯರ್ ವೆರೈಟೀಸ್ ನ ಹೇಗೆ ನೀವು ಹುಡ್ಕೊಂಡು ಹೋದ್ರಿ? ನಿಮ್ಗೆ ಸ್ಕ್ರಿಪ್ಟ್ ಬಂದಾಗ ನಿಮ್ಮ ಒಂದು ಪ್ರಾಸೆಸ್ ಏನು? ಅದನ್ನ ಓದಿ ಹೇಗೆ ಸೆಲೆಕ್ಟ್ ಮಾಡ್ಕೋತೀರಾ? This is one very interesting question which makes me give a very interesting answer. ಎಲ್ಲರೂ ಕೇಳ್ತಾರೆ, ಸರ್ ನೀವು ಇಷ್ಟು ಸಿನಿಮಾ ಮಾಡಿದ್ರೆ ಹೌ ಡು ಯು ಚೂಸ್ ಯುವರ್ ಸ್ಕ್ರಿಪ್ಟ್ ಅಂತ ಕೇಳ್ತಾರೆ. ಅದು ಆಕ್ಚುಲಿ ಆತರ ಆಗಿಲ್ಲ. ಐ ಆಮ್ ನಾಟ್ ಗಿವನ್ ದಿ ಆಪ್ಷನ್ ಆಫ್ ಚೂಸಿಂಗ್ ದ ಮೇಕರ್ಸ್. ಐ ಆಮ್ ನಾಟ್ ಗಿವನ್ ದಿ ಆಪ್ಷನ್ ಆಫ್ ಚೂಸಿಂಗ್ ದ ಪ್ರೊಡ್ಯೂಸರ್. ಅಂಡ್ ಥ್ಯಾಂಕ್ಸ್ ಟು ದೆಮ್. ಥ್ಯಾಂಕ್ಸ್ ಟು ನಾಗಾಭರಣ ಅಂಕಲ್, ಥ್ಯಾಂಕ್ಸ್ ಟು ನಾಗ್ತಿಹಳ್ಳಿ ಚಂದ್ರಶೇಖರ್, GV ಅಯ್ಯರ್ ಸರ್. ಯಾಕಂದ್ರೆ ರೇಖಾ ಶರ್ಮಾ ಅಂತ, ಯಾಕಂದ್ರೆ ಬಾಲ್ಯಗಳಲ್ಲಿ ಆತರ ಪಾತ್ರಗಳನ್ನ ಮಾಡಿಸಿ ಒಂದು ಮೈದಾನ ಸೆಟ್ ಮಾಡ್ಕೊಟ್ಟು ಯಾರು ಕಾಸ್ಟ್ ಮಾಡಕ್ ಬಂದಾಗ ಯಾರು ತುಂಬಾ ವ್ಯತ್ಯಾಸ ಸ್ಕ್ರಿಪ್ಟ್ ಯೋಚನೆ ಮಾಡ್ತಾ ಇರ್ಬೇಕು, ಮಾಡಿಸ್ಬೋದು ಯೋಚನೆ ಮಾಡಿರ್ತಾರಂತೆ. ಸೊ ಅವ್ರು ಆತರ, ಸರ್ ಈಗ ಒಂದು ಸ್ಕ್ರಿಪ್ಟ್ ಇದೆ, ಈ ತರ ನಿಮ್ ಕೈಲಿ ಮಾಡಿಸ್ಬೇಕು ಅಂತ ಅನಿಸ್ತದೆ. ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಚೂಸ್ ಮೀ. ಸೊ ನಾನು ಮಾಡಿಲ್ಲ, ನನ್ನನ್ನ ಚೂಸ್ ಮಾಡಿ. ಸೊ ನಾನು ಕೆಲವೊಮ್ಮೆ ಸಿನಿಮಾಗಳು ಫೇಲ್ ಆದಾಗ, ಕಾಣದೇ ಹೋದಾಗ ನಾನು ಕೇಳೋದು, don't want to blame them because ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲರೂ ಒಂದು ಖುಷಿಲೇ ಸ್ಟಾರ್ಟ್ ಮಾಡಿರ್ತೀವಿ. ಎಲ್ರು ಇನ್ನೊಂದು ಹೇಳ್ತೀನಿ, ಒಂಥರ ಕಿವಿ ಮತ್ತೊಂಥರ ಕೇಳಿಸ್ಕೊಳ್ಳೋದಾದ್ರೆ ವಿಜಯರಾಘವೇಂದ್ರ ಇನ್ನೂ ಕಾಯ್ತಾ ಇದ್ದಾನೆ ಬೇರೆ ಬೇರೆ ಪಾತ್ರಗಳಿಗೆ, ಒಳ್ಳೆ ಪಾತ್ರಗಳಿಗೆ, ಎಂಟರ್ಟೈನ್ ಮಾಡುವಂತ ಪಾತ್ರಗಳಿಗೆ ಕಾಯ್ತಾ ಇದ್ದಾನೆ. Absolutely. I'm sure ಇಲ್ಲಿ ಎಷ್ಟೋ ಜನ ನಿಮ್ ಬಗ್ಗೆ ಐ ಥಿಂಕ್ ಮೆಸೆಂಜರ್ಸ್ ಆಗಿ ಹೋಗ್ತಾ ಇದಾರೆ ಎಲ್ಲಾ ಕಡೆ ಹೇಳೋದಕ್ಕೆ, and they're all your huge fans. I'm sure they'll carry this message across.
So let's get to our next round, which is called tough question. So one of the things that I wanted to ask, ನಿಮ್ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನೀವು ಹೇಳ್ದಂಗೆ ನಿಮ್ಮನ್ನ ಚೂಸ್ ಮಾಡ್ಕೊಂಡು ಬಂದಿದೆ ಸ್ಕ್ರಿಪ್ಟ್ ಅಂತ, ಬಟ್ ಯಾವಾಗಾದ್ರೂ ಬೇರೆ ಯಾರಿಗೋ ಫಸ್ಟ್ ಅಪ್ರೋಚ್ ಮಾಡಿ ಅದಾಗದೆ ಆಮೇಲೆ ನಿಮಗ್ ಬಂದಿದ್ಯಾ ಸ್ಕ್ರಿಪ್ಟ್? ಅವಾಗ ಹೇಗೆ ಚೇಂಜಸ್ ಆಯ್ತು ಸ್ಕ್ರಿಪ್ಟ್ ಅಲ್ಲಿ ನಿಮ್ಗೋಸ್ಕರ? ಕೆಲವು ಸಲ ಆಗಿದೆ, ಬಹಳ ಸಲ ಆಗಿಲ್ಲ. ಕೆಲವು ಸಲ ಒಬ್ರು ಇನ್ನೊಬ್ಬ ಕೊಲೀಗ್ ಹತ್ರ ಹೋಗಿರ್ತಾರೆ ಬಹುಶಃ ಅಂಡ್ ಇವಾಗ ವಿಜಯ ರಾಘವೇಂದ್ರ ಈ ಪಾತ್ರ ಮಾಡ್ಬೇಕು ಅಂದಾಗ ಅದು ಬೇರೆ ತರ ತುಂಬಾ ಆಗುತ್ತೆ. ಜನ ನನ್ನ ಐಡೆಂಟಿಫೈ ಮಾಡಿರೋದು ಆಸ್ ಅ ಪೀಪಲ್ಸ್ ಅಂತ, ಅಂದ್ರೆ ವೆರಿ ಫ್ಯಾಮಿಲಿ ಕೈಂಡ್ ಆಫ್ ಅ ಪರ್ಸನ್. ಇವತ್ತು ಜನ ನೋಡಿದಾಗ ನನ್ನ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಅಂತ ಕರೆಯೋದಿಲ್ಲ, ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅಲ್ವಾ ಅಂತ ಇನ್ನು ಹಾಗೇ ಇದೆ. ಇನ್ನಸೆನ್ಸ್ ಆಗಿರ್ಬೋದು, ಅದರಲ್ಲಿ ಅದು ಫ್ರೆಶ್ನೆಸ್ ಇರ್ಬೋದು, ಅಂಡ್ ದಟ್ ಹೋಮ್ಲಿ ಪರ್ಸನ್ ಇರ್ಬೋದು, ಅದು ಹಾಗೆ ಇರೋದ್ರಿಂದ ನನ್ನ ಪಾತ್ರಗಳಿಗೆ ಅದರದೇ ಆದ ಲಿಮಿಟೇಷನ್ಸ್ ಓಪನ್ ಆಗುತ್ತೆ. ಎಷ್ಟೋ ಸಲ ಲಿಮಿಟೇಷನ್ಸ್ ನ ಮೀರಿ ಮಾಡಿರುವಂತಹ ಪಾತ್ರ ದಿಸ್ ನಾಟ್ ಫಾರ್ ವಿಜಯ ರಾಘವೇಂದ್ರ ಆಗ್ಬಹುದು, ಚಿನ್ನಾರಿ ಮುತ್ತ ಅವ್ರಿಗೆಲ್ಲ ನೀವು ಆತರನೇ ಮಾಡ್ಬೇಕು ಅಂತ ಖಡಾಖಂಡಿತವಾಗಿ ಹೇಳೋದು ಉಂಟು. ಸೊ ಹಾಗಾಗಿ ಬಹಳ ಕೆಲವು ಸಲ ಇನ್ನು ನನ್ನ ಸ್ನೇಹಿತರಿಗೆ ಹೋಗಿರುವಂತಹ ಯಾವ್ದೋ ಒಂದು ಸಿನಿಮಾ ನನಗ್ ಬಂದಿದೆ, ನಾನು ಅದರಲ್ಲಿ ಆಕ್ಟ್ ಮಾಡಿದ್ದೀನಿ. ಇನ್ ಕೆಲವರು ವಿಜಯ ರಾಘವೇಂದ್ರ ಮೋಸ್ಟ್ಲಿ ಇದನ್ನ ಒಪ್ಪಲ್ವೇನೋ ಅಂತ ನನ್ನ ಕೇಳ್ದೇನೆ ಓಕೆ. ಸೊ ಎಷ್ಟೋ ಜನ ಹೇಳ್ತಾ ಇದಾರೆ ನಿಮ್ಮ ನೆಕ್ಸ್ಟ್ ಮೂವಿಗೆ ಕಾಯ್ತಾ ಇದೀವಿ ಅಂತ. ಎಷ್ಟೊಂದ್ ಜನ, ಕವಿತಾ ಅಂಡ್ ತೇಜು, ಎಲ್ಲ ಪೂಜಾ, ಎಷ್ಟೋ ಜನ, ಸಂತು ಗೌಡ ಅವ್ರು ಹೇಳ್ತಾರೆ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಸರ್ ಅಂತ. ಶ್ರೀಧರ್ ಹೇಳ್ತಿದ್ದಾರೆ ಹಲೋ ಸರ್ ಅಂತ. ಎಷ್ಟು ನಿಮ್ಮ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ವಿತ್ ಶ್ರೀ ಮುರಳಿ ಅಂತ ಕೇಳ್ತಾ ಇದ್ದಾರೆ. ಯಾ, ದಟ್ಸ್ ಡೆಫಿನೆಟ್ಲಿ ಅ ಗ್ರೇಟ್ ಕ್ವೆಶ್ಚನ್. ಐ ಮೀನ್ ಮೂವಿ ಇಂಡಸ್ಟ್ರಿ ಒಂಥರ ಮನೆಯಲ್ಲೇ ಇಷ್ಟೊಂದ್ ಜನ ಇರೋದು ನಿಮ್ಗೆ ಹೇಗಿತ್ತು? ಮೂವಿಲಿ ಏನೋ ಆಕ್ಟ್ ಮಾಡಿ ಅಥವಾ ಒಂದು ದಿನದ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಅದ್ರದ್ದು ಇನ್ನೂ ಡಿಸ್ಕಷನ್ಸ್, ಪೋಸ್ಟ್ ಡಿಸ್ಕಷನ್ಸ್ ನಡೀತಿತ್ತ? ಅಂಡ್ ಎಕ್ಸ್ಟೆನ್ಷನ್ ಆಫ್ ದಟ್ ಕ್ವೆಶ್ಚನ್, ಎಲ್ಲರೂ ಸೇರಿದಾಗ, ಎಸ್ಪೆಷಲಿ ಏನೋ ನಮ್ಮ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಸೇರಿದಾಗ ನೀವು ಈ ವಿಷಯಗಳನ್ನ ಮಾತಾಡ್ತಾ ಇದ್ರ, ಹೇಗಿರ್ತಿತ್ತು ಅದು? ಎಲ್ರಿಗೂ ಅದೊಂದು ಪ್ರಶ್ನೆ ಇರುತ್ತೆ, ಇವ್ರು ಆಕ್ಟರ್ಗಳ ಲೈಫ್ ಅಲ್ಲಿ ಹೆಂಗಿರುತ್ತೆ, ಇವ್ರು ಮನೆಗೆ ಹೋದಾಗ ಮೋಸ್ಟ್ಲಿ ಸಿನಿಮಾ ತರನೇ ಮಾತಾಡ್ತಿರ್ತಾರೆ, ಡೈಲಾಗ್ ಮಾತಾಡ್ತಿರ್ತಾರೆ. ಇಲ್ಲವೇ ಇಲ್ಲ. ನಾವು ಮನೆ ಅದು ಬಹಳ ರಿಯಲ್ ಆಗಿರುತ್ತೆ, ಬಹಳ ರಿಯಲ್ ಆಗಿ. ಬಹಳ ಚಿಕ್ಕ ವಯಸ್ಸಲ್ಲಿ ಅವ್ರು ಸ್ಕೂಲಲ್ಲಿ ಇದ್ದಾಗ, ಬೇಸಿಗೆ ರಜೆಗಳನ್ನ ಅವ್ರ ಮನೇಲಿ ಬಹಳ ಕಳೀತಾ ಇದ್ರು. ಕಸಿನ್ಸ್ ಸುಮಾರು ಅಟ್ಲೀಸ್ಟ್ ಒಂದು 15 ಜನ ಮಕ್ಕಳು ಅವ್ರ ಅಲ್ಲಿ ಯಾವ್ದೇ ರೀತಿ ಸಿನಿಮಾ ವಾತಾವರಣ ಇರ್ತಾ ಇತ್ತು. ಅಷ್ಟು ಜನ ಸಿನಿಮಾದಲ್ಲಿ ಇದ್ರು ಕೂಡ ಸಿನಿಮಾ ವಾತಾವರಣ ಇರಕ್ ಬಿಡ್ತಾ ಇರ್ಲಿಲ್ಲ, ಯಾಕಂದ್ರೆ ಮಕ್ಳಿಗೆ ಅದು ಬಹಳ ಮುಖ್ಯ ಆಗುತ್ತೆ ಅಂತ. ನೀವು ಆಟ ಆಡ್ಕೊಳ್ಳಿ, ಊಟ ಮಾಡ್ಬೇಕಾರೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕಾರೆ ವೇಸ್ಟ್ ಮಾಡ್ಬಾರ್ದು, ಅನ್ನನ ವೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ. ಅವ್ರ ಜೊತೆ ಕೂತ್ಕೊಂಡು ತಿನ್ನಕ್ ನಮ್ಗೊಂಥರ ಭಯ, ನಮ್ಗೆ ವೇಸ್ಟ್ ಮಾಡ್ತಾ ಇರೋದು ಅಲ್ವಾ. ತಿನ್ಬೇಕು, ಚೆನ್ನಾಗಿ ತಿನ್ನಿಸ್ತಾ ಇದ್ರು, ಆಮೇಲೆ ಆಟ ಆಡಿಸ್ತಾ ಇದ್ರು, ಹಾಡಾಡ್ತಾ ಇದ್ರು, ಪೂಜೆಗಳಾದಾಗ ಬಹಳ ಪೂಜೆಗಳು ನಡೀತಾ ಇತ್ತು. ಸೊ ಹಾಗಾಗಿ ಸಿನಿಮಾ ವಾತಾವರಣ ಇರ್ತಾ ಇರ್ಲಿಲ್ಲ. ಈಗ್ಲೂ ಅಷ್ಟೇ, ನಾನು ಮುರಳಿ ಸಿಕ್ಕಿದಾಗ ವಿ ಡೋಂಟ್ ಟಾಕ್ ಅಬೌಟ್ ಸಿನಿಮಾ, ನಾವು ಮಾತಾಡಕ್ ಹೋಗೋದೇ ಇಲ್ಲ. ಇದ್ರೆ ಅದ್ರ ಬಗ್ಗೆ ಏನಾದ್ರು ವಿಚಾರ ಬಹಳ ಮುಖ್ಯವಾದಿದ್ರೆ ಇಲ್ಲ ಅಂದ್ರೆ ನಮ್ದಾಯ್ತು, ನಮ್ ತರಲ. ಸೊ ನಿಮ್ ಲೈಫ್ ಹಾಗಾದ್ರೆ ಜನ ರಿಲೇಟ್ ಮಾಡ್ಕೊಳ್ಳೋ ಹಂಗೆ ಎವ್ರಿ ಕಾಮನ್ ಪರ್ಸನ್ ಹೇಗಿರ್ತಾರೋ ಹಾಗೆ ಇರ್ತೀರಾ ಮನೆಯಲ್ಲಿ ಅಂತನಾ ನೀವ್ ಹೇಳ್ತಿರೋದು? ನಾನು ಸಾಮಾನ್ಯನಲ್ಲಿ ಅತಿ ಸಾಮಾನ್ಯ. ವಾವ್, ಇದು ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗತ್ತೆ, ಯಾಕಂದ್ರೆ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ನಿಮ್ ಲೈಫ್ ಏನೋ ಬೇರೆನೆ ತರ ಇರತ್ತೆ ಅನ್ನೋದು ಅನ್ಕೊಂಡಿರ್ತಾರೆ. ನಿಮ್ಮಿಂದನೇ ಈ ವಿಷಯ ಕೇಳೋದು ಅವ್ರಿಗೆ ಫುಲ್ ಇಟ್ ವಿಲ್ ಬಿ ಕ್ವೈಟ್ ಸರ್ಪ್ರೈಸಿಂಗ್. ಐ ಆಮ್ ಶ್ಯೂರ್, ಬಟ್ ಬಹಳಷ್ಟು ಜನಕ್ಕೆ ಈಗ ಗೊತ್ತಾಗಿರ್ಬೋದು, ಯಾಕಂದ್ರೆ ಫಸ್ಟ್ ನೋಡಿ ಆದ್ಮೇಲೆ ಇಷ್ಟೇ ವಿಚಾರ ಆಗಿದ್ರೆ ಇಷ್ಟೇ ರಾಘು ಪರ್ಸನ್ ಅಂತ ಹೇಳ್ತಾರೆ. ಅಂಡ್ ಐ ವಾಂಟ್ ಟು ಬಿ ಕನೆಕ್ಟೆಡ್ ಇನ್ ದಟ್ ವೇ. Yes, yes. I think the more they can relate to you, the more they'll be fond of you. ನೀವು ಅವ್ರ ಹತ್ರದವರು ಅಂತ ಅನ್ಸುತ್ತೆ. ಖಂಡಿತ, of course. ಸಾಮಾನ್ಯ ಜೀವನ ಇದೆ, ನನಗೊಂದು ಮನೆ ಇದೆ, ನನಗೆ ವೈಫ್ ಇದಾರೆ, ನನ್ನ ಹೆಂಡತಿ ಇದ್ದಾರೆ, ನನ್ನ ಮಗ ಇದ್ದಾನೆ, ನನ್ನ ತಂದೆ ತಾಯಿ ಇದಾರೆ, ಕಸಿನ್ಸ್ ಇದಾರೆ, ಫ್ರೆಂಡ್ಸ್ ಇದಾರೆ, ಬಹಳ ನಾರ್ಮಲ್ ಲೈಫ್. ಅಂತ ಏನಪ್ಪಾ ಅಂದ್ರೆ ಸ್ಕ್ರೀನ್ ಮೇಲೆ ಬೇರೆನೆ ಒಂದು ಜಗತ್ತಿನಲ್ಲಿ ನಾವು ಕೆಲಸ ಮಾಡಿ ಬರ್ತೀವಿ. ರೈಟ್.
Yeah, it's so great to hear that. I mean, ಎಷ್ಟೋ ಜನ ಆಕ್ಸೆಸಿಬಲ್ ಇರಲ್ಲ. ಈ ತರ ಒಂದು ಪ್ಲಾಟ್ಫಾರ್ಮ್ ಇಂದ ನಮ್ಗೆ ನಿಮ್ಮ ಲೈಫ್ ಗಳ ಬಗ್ಗೆ ತಿಳ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದೆ. ಸೊ ಕಿತ್ತಾಕ್ ತರ ಎಷ್ಟೊಂದು ಮೀಡಿಯಾ ಗ್ರೂಪ್ಸ್ ಗಳು ಈ ತರ ಒಂದು ಇನಿಷಿಯೇಟಿವ್ ಗಳನ್ನ ತಗೊಂಡು ನಿಮ್ಮಂತ ಗ್ರೇಟ್ ಆಕ್ಟರ್ಸ್ ನ ಜನಕ್ಕೆ ಹತ್ರ ತರ್ತಿರೋದು, ಐ ಥಿಂಕ್ ಇಟ್ಸ್ ಗ್ರೇಟ್ ಆಪರ್ಚುನಿಟಿ. ಅಂಡ್ ಎಲ್ಲರೂ ಬರಿತಾ ಇರೋ ಹಾಗೆ, ಕಾಮೆಂಟ್ಸ್ ಕೊಡ್ತಾ ಇರೋ ಹಾಗೆ, ವಿ ಕ್ಯಾನ್ ಸಿ that is actually something that brings happiness out of them. So it's really great. Thank you so much, ಇದನ್ನ ಹೇಳ್ತಾ ಇದ್ರೆ ಎಂಚಲ್ಲ ರಾಘು ಸರ್ ಅಂತ. ಅವರು ಹೆಸರು ರಚ್ಚು ಪೂಜಾರಿ. ನಾನು ಹುಷಾರು ಈರೆಂಚಲ್ಲರ್ ಮಾತಾ ಹುಷಾರು ಪ್ಲೇ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಅವರು ಯಾಕೆ ಇನ್ನು ತುಳುಲ್ ಮಾತಾಡ್ತಿಲ್ಲ ಇವರು ಅಂತ ಅವ್ರಿಗೆ ಆಶ್ಚರ್ಯ ಆಗ್ತಾ ಇರ್ಬೋದಲ್ಲಿ. ನಾನು ತುಳುನ ಬಹಳ ಚೆನ್ನಾಗಿ ಮಾತಾಡ್ತೀನಿ, ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ತುಳು ಹಾಡನ್ನ ಕೂಡ ಹಾಡಿದ್ದೆ ನಮ್ಗೆ. ಬಿಕಾಸ್ ಮೈ ವೈಫ್, ನನ್ನ ಶ್ರೀಮತಿ ಬಂದು ಅವರು ಮಂಗಳೂರಿಂದ, ಬೆಳ್ತಂಗಡಿಯಿಂದ. ಮದುವೆ ಆದ 1 ವರ್ಷ ನಾನು ತುಳುನ ಸಂಪೂರ್ಣ ಅಂತ, ಯಾಕಂದ್ರೆ ಅವರೆಲ್ಲ ಸೇರ್ಕೊಂಡಾಗ ಏನಾದ್ರು ಮಾತಾಡಿದ್ರೆ ನನಗೆ ಅರ್ಥ ಆಗ್ಬಿಡುತ್ತಲ್ಲ. Right. Okay, so moving on to the next question. So ನಿಮ್ಮ ನೆಕ್ಸ್ಟ್ ರೋಲ್ಸ್ ಗಳಲ್ಲಿ ನೀವು ಏನೇನ್ ಕ್ಯಾರೆಕ್ಟರ್ಸ್ ನ ಮಾಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಬೋತ್, ಈಗ ಅನಿಮೇಷನ್ ಕಡೆನೂ ಹೋಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿ. ಸೊ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಅಥವಾ ಇದೊಂದು ಕ್ಯಾರೆಕ್ಟರ್ ನ ಮಾಡ್ಲೇಬೇಕು ಅಂತಿರೋದು ಯಾವುದು? ನನ್ ಇವಾಗ ಒಂದು ಸಿನಿಮಾ ರೆಡಿ ಆಗಿದೆ, 3 BHK ಅಂತ ಹೇಳಿ. ಇಟ್ ಇಸ್ ಹಾರರ್ ಫ್ಲಿಕ್. ಇದೊಂದು ಹಾರರ್, ದೆವ್ವ ಕತ್ಲು ಅಂದ್ರೆ ಬಹಳ ಗೊತ್ತು, ಆದ್ರೆ ಒಂದು ದೆವ್ವ ಸಿನಿಮಾ ಮಾಡ್ಬೇಕು ಅಂತ ಬಹಳ ಇತ್ತು ನನಗೆ. ಸೊ ಇದೊಂದು ಸಿನಿಮಾ ಮಾಡಿದ್ದಾರೆ ಇವಾಗ. ಅಂಡ್ ಐ ಲೈಕ್ ಟು ಪ್ಲೇ ಕ್ಯಾರೆಕ್ಟರ್ಸ್ ವೇರ್ ದೇರ್ ಇಸ್ ಮೋರ್ ಟು ಆಫರ್. ಅಂದ್ರೆ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂತ ಎಷ್ಟು ಮಟ್ಟಿಗೆ ಹೇಳ್ತಾರೆ, ಒಂದು ರಿಯಲ್ ಲೈಫ್ ಅಲ್ಲಿ ಒಬ್ಬ ಬುದ್ಧಿಮಾಂದ್ಯ ವ್ಯಕ್ತಿ ಹೇಗಿರ್ಬಹುದು, ಒಬ್ಬ ಸ್ಪಾಸ್ಟಿಕ್ ವ್ಯಕ್ತಿ ಹೇಗಿರ್ಬಹುದು, ಅಥವಾ ಏನೋ ಒಂದು ಯಾರು ಒಬ್ರು ಕಂಡ್ರೆ ನಾವು ಅಕಸ್ಮಾತ್ ಆ ಮನುಷ್ಯನ್ ಮಾತು ಬರಲ್ಲ, ಮನುಷ್ಯನಿಗೆ ಬೇರೆ ಏನೋ ಒಂದು ನ್ಯೂನತೆ ಇದ್ದಾಗ ಒಂದು ಚೂರು ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ. ಅಂಡ್ ಪೀಪಲ್ ಹ್ಯಾವ್ ಆಲ್ವೇಸ್ ಲೈಕ್ಡ್ ಮೀ ಇನ್ ದ ರೋಲ್ಸ್ ವೇರ್ ಐ ಕ್ರೈ, ವೇರ್ ಐ ಮೇಕ್ ದೆಮ್ ಕ್ರೈ, ಆರ್ ವೇರ್ ಐ ಲಾಫ್ ಅಂಡ್ ಐ ಮೇಕ್ ದೆಮ್. ಸೊ ಇದು ಜನಕ್ಕೆ ಬಹಳ ಇಷ್ಟ ಆಗಿದೆ. ಸೊ ಆ ತರ ಪಾತ್ರಗಳನ್ನ ಮಾಡೋದಕ್ಕೆ ನನಗೆ ಆಮೇಲೆ ಉಪಯೋಗಿ ಪುಟ್ಟಯ್ಯಜ್ ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ದೃಷ್ಟಿ ಇರೋದಿಲ್ಲ, ಗವಾಯಿಗಳ ಪಾತ್ರ ಬಹಳ ದೊಡ್ಡ ಪಾತ್ರ. ಅದು ಹೇಳ್ತಿರಲ್ಲ, ದೇ ಹ್ಯಾವ್ ಚೋಸನ್. ಸೊ ಆತರ ಪಾತ್ರಗಳನ್ನ ಮಾಡೋದು ನನಗೆ ಬಹಳ ಆಸೆ. ರೈಟ್. ಓಕೆ, ಎಕ್ಸಲೆಂಟ್. ಸೊ ಆಕ್ಚುಲಿ ನಾನು ನಿಮ್ದು ಎಷ್ಟೊಂದು ಹಾಡುಗಳೆಲ್ಲ ನೋಡಿದೀನಿ ಮುಂಚೆ, ಬಟ್ ಇದೊಂದು ಹಾಡಿಂದು ಒಂದು ಕ್ವೆಶನ್ ಇತ್ತು. ಸೊ ಎಲ್ಲೆಲ್ಲೂ ಹಬ್ಬ ಇದೆಯಲ್ಲ, ಶಿವಣ್ಣ ಜೊತೆ ನೀವು ಡಾನ್ಸ್ ಮಾಡಿರೋದು, ಅಂತ ಡಾನ್ಸರ್ ಜೊತೆ ನೀವು ಕೂಡ ಅಷ್ಟೇ ಸರಿಸಮವಾಗಿ ಡಾನ್ಸ್ ಮಾಡಿದೀರಾ. ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ದಟ್ ವಾಸ್ ಲವ್ಲಿ. ನನಗೆ ಆ ಇಡೀ ರಿಷಿ ಸಿನಿಮಾದ ಎಕ್ಸ್ಪೀರಿಯನ್ಸ್ ನಾನು ಬೇಕಾದ್ರೆ ಒಂದ್ಸಲ ಪುಸ್ತಕ ಮಾಡ್ಬಿಡ್ತೀನಿ, ಅಷ್ಟರ ಮಟ್ಟ ಎಕ್ಸ್ಪೀರಿಯನ್ಸ್. ಅಂಡ್ ಶಿವಣ್ಣ ಮಾಮ, ಹೀಸ್ ಸುಮ್ನೆ ಹೇಳೋದಿಲ್ಲ, ಹೀಸ್ ಅ ಡಾರ್ಲಿಂಗ್. ಹೀಸ್ ಅ ಡಾರ್ಲಿಂಗ್. ನನ್ಗೆ ಅವ್ರು ಶಿವಣ್ಣ ಮಾಮ ಅಂದ್ರೇನೆ ಅದೇನೋ ನನ್ಗೊಂಥರ ಖುಷಿ ಆಗುತ್ತೆ. ನನಗೆ ಕೋಟಿ ಜನ ಅಭಿಮಾನಿಗಳು ಯಾರಿದ್ದಾರೆ, ಅವರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳೋದು ನನಗೆ ಬಹಳ ಖುಷಿ ಆಗುತ್ತೆ. ಅಂಡ್ ಅದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಅವ್ರನ್ನ ಶಿವಣ್ಣ ಮಾಮ ಅಂತ ಕರೆಯುವಂತ ಒಂದು ಅವಕಾಶ ಇದೆ. ಅವ್ರ ಜೊತೆ ಕೆಲಸ, ಆ ಸಿನಿಮಾದಲ್ಲಿ ಅವ್ರ ಜೊತೆ ನೀವ್ ಹೇಳ್ದಂಗೆ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿ ರಿಯಲಿ ಒಂದು ಲಕ್ಕಿ. ಇನ್ನೊಂದು, ಯು ರಿಯಲಿ ಹ್ಯಾವ್ ಟು ಬಿ ಕಾನ್ಶಿಯಸ್. ಬಟ್ ಯಾವ ತರ ಮಾಡ್ಬಿಟ್ರು ಅಂದ್ರೆ, ನನ್ ಒಂದ್ ಚೂರು ಕಾನ್ಶಿಯಸ್ನೆಸ್ ಇರೋದೇ ಬೇಡ, ನಿನ್ ತಲೆನೇ ಕೆಡ್ಸ್ಕೋಬೇಡ, ಆರಾಮಾಗಿ ನೀನು ಇರು, ನೀನ್ ಡ್ಯಾನ್ಸ್ ಮಾಡು, ನೀನ್ ಆಕ್ಟ್ ಮಾಡು ಅನ್ನೋ ತರ ಹಿ ಮೇಕ್ಸ್ ದಟ್. ಸೊ ರಾಘು ನೀನ್ ಚೆನ್ನಾಗಿ ಮಾಡ್ತೀರ, ನಾನು ಆತರ ಮಾಡ್ತೀನಿ ಅಂತ ನಿಮ್ಗೆ ಭಯ ಆಗ್ತದೆ, ಏನಪ್ಪ ಈ ತರ ಹೇಳ್ತಿರಲ್ಲ ಅಂತ. ಆ ಸಾಂಗ್, ಆಮೇಲೆ ಬಂಡಲೂರ ಬಂಡಲ್ ಅಂತ ಒಂದು ಸಾಂಗ್ ಇದೆ ರಿಷಿ ಸಿನಿಮಾ. ಸೊ ಬೋತ್ ಆರ್ ಒಂಥರ ಬೇರೆನೆ ಕಾಂಟ್ರಾಸ್ಟ್ ಇರುವಂತ ಹಾಡು. ಹಾಡಲ್ಲಿ ಡ್ಯಾನ್ಸ್ ಮಾಡ್ಬೇಕು, ನನಗೆ ಡ್ಯಾನ್ಸ್ ಬಹಳ ಇಷ್ಟ. Nice. And it shows. It's nice also. Dance talent is another whole thing we can discuss about. ನಾನು ಕಾಲೇಜ್ ಡೇಸ್ ಇಂದ ಐ ಬೀನ್ ಡಾನ್ಸಿಂಗ್. ಐ ಹ್ಯಾಡ್ ಮೈ ಡಾನ್ಸ್ ಟ್ರೂಪ್. ಸೊ ಹಾಗಾಗಿ ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡೋದು ನನಗೆ ಬಹಳ ಇಷ್ಟ. ಸೊ ಇಟ್ಸ್ ಅ ಟ್ರೀಟ್ ಫಾರ್ ಮಿ. ನನಗೆ ಬಹಳ ದೊಡ್ಡ ಹಬ್ಬ ಅದು ನಿಜವಾಗ್ಲೂ. ಹಾಡಲ್ ಹಬ್ಬ ಅಂತಲ್ಲ, ಅವ್ರು ಮಾಡೋದು, ಡಾನ್ಸ್ ಮಾಡೋದು, ಎಮೋಟ್ ಮಾಡೋದು, ಅಂಡ್ ದ ವೇ ಹಿ ಗಿವ್ಸ್ ಇನ್ಪುಟ್ಸ್ ಡ್ಯೂರಿಂಗ್ ದ ಸಾಂಗ್. ಅದ್ರಲ್ಲಿ ನನಗೆ ಗೊತ್ತಿಲ್ಲದೆ ನನ್ಗೆ ಏನೇನೋ ಕೆಲಸ ಮಾಡ್ಸೋದು.
ಯಾ, ನಾನು ಆಕ್ಚುಲಿ ಮೀಟ್ ಮಾಡಿದ್ದೆ ಅವ್ರು ಇಲ್ಲಿ ಬಂದಾಗ, ಅಂಡ್ ಇಟ್ ಈಸ್ ಸಚ್ ಅ ಡೌನ್ ಟು ಅರ್ತ್ ಪರ್ಸನ್. ಎಷ್ಟು ಚೆನ್ನಾಗಿ ಟೈಮ್ ತಗೊಂಡು ಮಾತಾಡಿಸಿ ಎಲ್ಲರಿಗೂ ಒಂಥರ ಅವರು ಇಲ್ಲೇ ಇದೀನಿ ನಾನು, ಐ ಆಮ್ ಆಕ್ಸೆಸಿಬಲ್ ಅನ್ನೋ ತರ ಅವರು ಪ್ರೊಜೆಕ್ಟ್ ಮಾಡ್ತಾರೆ. ಸೋ ಸ್ವೀಟ್, ಎಷ್ಟು ಸ್ವೀಟ್ ಆಗಿ ನೈಸ್ ಆಗಿ ಮಾತಾಡ್ತಾರೆ. ನಿಮ್ಗೆ ಅಷ್ಟು ಹತ್ರದಲ್ಲಿ ಅವರು ಸಿಕ್ಕಿರೋದು ಇಟ್ಸ್ ಅಮೇಸಿಂಗ್. ಅಂಡ್ ನೀವು ಕೂಡ ಅದನ್ನ ಅಷ್ಟೇ ಚೆನ್ನಾಗಿ ಅವ್ರ ಜೊತೆ ವರ್ಕ್ ಮಾಡಿ ಅಂಡ್ ಯುನೋ ಆ ತರ ಒಂದು ಐ ವುಡ್ ಸೇ ಚಾಲೆಂಜಿಂಗ್ ರೋಲ್ ಅಲ್ಲಿ ಮಾಡೋದು ಕೂಡ ಅದೇನ್ ಸುಲಭ ಅಲ್ಲ, ಆಫ್ ಕೋರ್ಸ್. So exactly right. So one fun question. Yeah. So ಈಗಿರೋ ಕನ್ನಡ ಇಂಡಸ್ಟ್ರಿನಲ್ಲಿ ನೀವು ಯಾರನ್ನಾದ್ರೂ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿ ಚೂಸ್ ಮಾಡ್ಬೇಕು ಅಂದ್ರೆ ಯಾರಿರ್ಬೋದು? ನಮ್ಮ ಆಕ್ಟರ್ಸ್ ಅಲ್ಲಿ. ಅಯ್ಯೋ, ನಾನು ನೀವೇ ಅಂತ ಹೇಳ್ಕೋಬಹುದು, ದಟ್ಸ್ ಫೈನ್ ಟು. ಹೌದಾ? ಅಂಕಲ್ ಅಂತ ಹೇಳೋಣ ಅಂತ ಹೋದವರು ನನಗೆ ಸಡನ್ ಆಗಿ ರಿಯಲೈಸ್ ಆಯ್ತು, ಅಂಡ್ ದಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಹಿ ವಾಸ್ ದಿ ಓನ್ಲಿ ಪರ್ಸನ್, ಅಂದ್ರೆ ಬಾರೋ ಅಂದ್ರೆ ಜನ ಖುಷಿಯಾಗಿ ಹೋಗ್ತಾ ಇದ್ರು. ರೈಟ್. ಅಂತ ಕಮಾಂಡ್ ಇದ್ದಂತ ವ್ಯಕ್ತಿ ಅಂಬರೀಷ್ ಅಂಕಲ್. ಸೊ ಅವ್ರನ್ನ ಬಿಟ್ರೆ ಐ ಡೋಂಟ್ ಸಿ ಆತರ ಫಿಟ್ ಆಗುವಂತ, ಕಾಮಿಡಿಗೂ ಕೂಡ ಫಿಟ್ ಆಗುವಂತ ಕಾಣ್ತಾ ಇಲ್ಲ ನನಗೆ. ಇಲ್ಲ, ಓಕೆ, ವೆಲ್ ಸಿ ದಟ್ಸ್ ಇಂಟ್ರೆಸ್ಟಿಂಗ್. ಓಕೆ, ಟಕ್ಕಂತ ಬಂದ್ಬಿಡತ್ತೆ ಒಂದೊಂದ್ಸತಿ ಆನ್ಸರ್, ಯಾಕಂದ್ರೆ ಜನ ಯೋಚನೆ ಮಾಡ್ಬಿಟ್ಟಿರ್ತಾರೆ. ಸೊ ದಟ್ ವಾಸ್ ಫನ್. ಓಕೆ, ಐ ಥಿಂಕ್ ಪೀಪಲ್ ಆರ್ ರಿಯಲಿ ವೇಟಿಂಗ್ ನಿಮ್ಮ ಇನ್ನೊಂದು ಹಾಡನ್ನ ಕೇಳೋದಿಕ್ಕೆ. ಸೊ ಇಫ್ ಯು ಆರ್ ರೆಡಿ, ವಿ ಆರ್ ಆಲ್ ವೇಟಿಂಗ್. ಶೋರ್ ಯಾವ ಹಾಡು ಹಾಡ್ಲಿ ಹೇಳಿ, ಯಾವ ಹಾಡು? ಐ ಥಿಂಕ್ ಯುನೋ ನಿನಗಾಗಿ ಅಥವಾ ಸೇವಂತಿಯಿಂದ ಯಾವ್ದಾದ್ರು ಹಾಡು, ಬಿಕಾಸ್ ದಟ್ಸ್ ಲೈಕ್ ಸಮಥಿಂಗ್ ಪೀಪಲ್ ಹ್ಯಾವ್ really heard so many times, and it's a part of their life. In fact, if you want to go all the way back to Chinnari Mutta also, we are really excited to hear that. Okay, that's a nice thing. Chinnari Muttadu Rekke Iddare Sake. Oh, that's my favorite song, Chinnari Muttadu. ಆಮೇಲೆ ಮ್ಯಾಲೆ ಕೌರ್ಕೊಂಡ ಮುಂಗಾರ ಮೋಡ ಅಂತ ಒಂದು ಹಾಡಿದೆ. ಅರ್ಧ ಸ್ವಲ್ಪ. Okay, great. Go for it. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ, ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ಹೂವೊಂದಿದ್ದರೆ ಸಾಕೆ, ಬ್ಯಾಡವೆ ಗಾಳಿ, ನೀವೇ ಹೇಳಿ ಕಂಪ ಬೀರೋಕೆ. ಮುಖ ಒಂದಿದ್ದರೆ ಸಾಕೆ, ದುಂಬಿಯ ತಾವ, ಬ್ಯಾಡವೆ ಹೂವ ಜೇನ ಹೀರೋಕೆ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ವಂಡರ್ಫುಲ್ ವಂಡರ್ಫುಲ್, ಎಷ್ಟು ಚೆನ್ನಾಗಿದೆ ಲಿರಿಕ್ಸ್ ಕೂಡ. ನೀವು ಹೇಳ್ತಾ ಇರೋದನ್ನ ಕಂಟಿನ್ಯೂ ಮಾಡೋಣ, ಕೇಳ್ತಾ ಇರೋಣ ಅನ್ಸ್ತಿರತ್ತೆ. ಇಟ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಸ್ಪಂದನಾ ಮ್ಯಾಮ್ ಕೂಡ ನೋಡಿ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ಸ್ ಚಿನಾ. ಓಕೆ, ನೈಸ್ ನೈಸ್. ಓಕೆ, ಸೊ ಇನ್ನೊಂದು ಹಾಡು ಯಾವ್ದು ಹೇಳ್ತಿದ್ದೀರಾ ಸರ್? ಮ್ಯಾಲೆ ಕೌಕೊಂಡ ಮುಂಗಾರ ಮೋಡ, ಮ್ಯಾಲೆ ಕೌಕೊಂಡ ಮುಂಗಾರ ಮೋಡ, ತೂರಿ ಬರ್ತಾನ ಚಂದ್ರ ಮನೋಡ, ತೂರಿ ಬರ್ತಾನ ಚಂದ್ರ ಮನೋಡ. ಒತ್ತರಿಸಿ ಕತ್ತಲ ರಾವು ಕೇತು, ಚೆಂದುಳ್ಳ ಚಿಗರಿ ಹೆಗಲೇರಿ ಕೂತು, ಬೆಂದಂಥ ಬಾಳಿಗೆ ಬೆಳದಿಂಗಳ್ ಸುರಿಸಿ, ಲೋಕವ ತುಂಬಿದ ವ್ಯಾಕುಲ ಹರಿಸಿ. ಮ್ಯಾಲೆ ಕೌಕೊಂಡ ಮುಂಗಾರ ಮೋಡ, ಮ್ಯಾಲೆ ಕೌಕೊಂಡ ಮುಂಗಾರ ಮೋಡ, ತೂರಿ ಬರ್ತಾನ ಚಂದ್ರ ಮನೋಡ, ತೂರಿ ಬರ್ತಾನ ಚಂದ್ರ ಮನೋಡ. ಸೂಪರ್ ಬ್ಯೂಟಿಫುಲ್. ಐ ಮೀನ್ ಇಟ್ಸ್ ಸೋ ಮೆಲೋಡಿಯಸ್. ನೀವು ಹೇಳಿರೋದು ಕೂಡ ಆ ಹಾಡಿಗೆ ಫುಲ್ ಜಸ್ಟಿಸ್ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸೊ ಐ ಥಿಂಕ್ ಐ ಮೀನ್ ಐ ವಾಂಟ್ ಟು ಕಂಟಿನ್ಯೂ ಟಾಕಿಂಗ್. ಎಷ್ಟು ಚೆನ್ನಾಗಿ ನೀವು ನಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ, ಎಷ್ಟೊಂದು ವಿಷಯಗಳನ್ನ ನಮ್ಗೆ ಹೇಳ್ತಾ ಇದ್ದೀರಾ. ವಿ ಆರ್ ರಿಯಲಿ ಲೈಕ್ ಫೀಲ್ಸ್ ಲೈಕ್ ನೀವು ನಮ್ಮವರೇ, ಇಲ್ಲೇ ನಮ್ಮ ಫ್ರೆಂಡ್ಸ್ ಗುಂಪಲ್ಲಿ ಇದೀರೇನೋ ಅನ್ನೋ ತರ ಅಷ್ಟು ಈಸಿ ನಿಮ್ ಜೊತೆ ಮಾತಾಡಕ್ಕೆ ಅನ್ಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಟೈಮ್ ಮಾಡ್ಕೊಂಡು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂಡ್ ಎಲ್ಲ ನಮ್ಮ ವೀಕ್ಷಕರಿಗೂ ನೀವು ಮಾತಾಡ್ಸಿದೀರಾ, ಹಾಯ್ ಹೇಳಿದೀರಾ. ಐ ಕ್ಯಾನ್ ಸಿ ದೇ ಆರ್ ಆಲ್ ಸೋ ಹ್ಯಾಪಿ ಟು ಹಿಯರ್ ಯುವರ್ ಸಾಂಗ್ಸ್, ಹಿಯರ್ ಯು ಟಾಕ್. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಕಿತ್ತಾಕ್ ತಂಡದ ಎಲ್ಲರ ವತಿಯಿಂದ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಬೈ ಟು ಚಾಯ್ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಕ್ಕೆ. ಅಂಡ್ ನನ್ಗೆ ಅಂತೂ ಐ ಆಮ್ ಸೋ ಹ್ಯಾಪಿ. ಐ ವಿಲ್ ಬಿ ಜಂಪಿಂಗ್ ವಿತ್ ಜಾಯ್ ದ ರೆಸ್ಟ್ ಆಫ್ ದ ಡೇ ಫಾರ್ ಶ್ಯೂರ್. ಥ್ಯಾಂಕ್ ಯು. ನೀವು ಕಿತ್ತಾಕ್ ಚಾನೆಲ್ ಅಲ್ಲಿ ಬೈ ಟು ಚಾಯ್ ಕಾರ್ಯಕ್ರಮದಲ್ಲಿ ಕಾಫಿ ಕುಡಿಯೋಕೆ ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. Yeah, exception. Like I said, you really are an exception, really. Thank you so much. And just ಒಂದು ವಿಷಯ I wanted to tell our ವೀಕ್ಷಕರಿಗೆ, ನಾಳೆ ನಮ್ಮಲ್ಲಿ ಕಿತ್ತಾಕ್ ತಂಡದವರು ಒಂದು ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಪೆಸಿಫಿಕ್ ಟೈಮ್ ಅಲ್ಲಿ, ಅಂದ್ರೆ ರಾತ್ರಿ 9:30 ಇಂಡಿಯಾ ಟೈಮ್ ಅಲ್ಲಿ ನಡೆಯುತ್ತೆ. ಸೊ ಖಂಡಿತ ಗೋ ಟು ಕಿತ್ತಾಕ್ ಇನ್ಸ್ಟಾಗ್ರಾಮ್ ಪೇಜ್, ಅದರಲ್ಲಿ ವೆಬ್ ಲಿಂಕ್ ಇರತ್ತೆ ಅಂಡ್ ಫಾಲೋ ಮಾಡಿ. ಅಂಡ್ ಕಿತ್ತಾಕ್ ಇಂದು ಎಲ್ಲ ಮೀಡಿಯಾ ಪೇಜಸ್ ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೈ ಟು ಚಾಯ್ ಕಾರ್ಯಕ್ರಮ ನೋಡ್ತಾ ಇರಿ. ಈ ತರ ನಿಮ್ಮಂತ ಸಾಕಷ್ಟು ಎಕ್ಸ್ಪೀರಿಯನ್ಸ್ಡ್ ಅಂಡ್ ಎಕ್ಸ್ಪರ್ಟ್ಸ್ ನ ನಾವು ಮತ್ತೆ ಕರ್ಕೊಂಡ್ ಬಂದು ಮಾತಾಡ್ಸಕ್ಕೆ ತುಂಬಾ ಇಷ್ಟಪಡ್ತೀವಿ. ಸರ್, ನೀವ್ ಯಾರನ್ನ ರೆಕಮೆಂಡ್ ಮಾಡ್ತೀರಾ ನಾವು ನೆಕ್ಸ್ಟ್ ಈ ತರ ಕಾರ್ಯಕ್ರಮದಲ್ಲಿ ಕರೆದು ಮಾತಾಡ್ಸ್ಲಿಕ್ಕೆ? ಯಾರು ಬಂದಿದ್ದಾರೆ ಇದುವರೆಗೂ ನನ್ಗೆ ಗೊತ್ತಾದ್ರೆ ನಾನು ಹೇಳ್ಬೋದು. ಸರ್, ಇದು ಪ್ರಿಟಿ ನ್ಯೂ ನಾವು ಮಾಡ್ತಾ ಇರೋದು. ಸೊ ಲಾಸ್ಟ್ ವೀಕ್ ಆಕ್ಚುಲಿ ನಿರೂಪ್ ಭಂಡಾರಿ ಅವ್ರು ಬಂದಿದ್ರು ಕಾರ್ಯಕ್ರಮದಲ್ಲಿ. ಈ ವಾರ ನೀವಿದ್ದೀರಾ. ಅಂಡ್ ನೆಕ್ಸ್ಟ್ ಫ್ಯೂ ವೀಕ್ಸ್ ನಲ್ಲಿ ನಾವು ಸುಮಾರು ಜನನ, ಐ ಮೀನ್ ಇಟ್ಸ್ ಅ ಸರ್ಪ್ರೈಸ್, ಸೊ ಐ ಆಮ್ ನಾಟ್ ಗೋನ್ ಟು ಟೆಲ್ ಯು. ನೆಕ್ಸ್ಟ್ 3-4 ವೀಕ್ಸ್ ಗಂತೂ ನಾವು ವಿ ಟಾಕ್ ಟು ಅ ಲಾಟ್ ಆಫ್ ಪೀಪಲ್ ಅಂಡ್ ಇಟ್ಸ್ ಗೋನ್ ಬಿ ಪಬ್ಲಿಷ್ಡ್ ಒಂದ್ 2-3 ದಿನದ ಮುಂಚೆ ಕಾರ್ಯಕ್ರಮಕ್ಕೆ. ಸೊ ಇಟ್ಸ್ ಅ ನೈಸ್ ಸರ್ಪ್ರೈಸ್ ನಮ್ಮ ಆಡಿಯನ್ಸ್ಗೆ. ಬಟ್ ವಿ ವುಡ್ ಲವ್ ಟು ಟೇಕ್ ಯುವರ್ ರೆಕಮೆಂಡೇಶನ್. ರೆಕಮೆಂಡ್ ಅನ್ನೋದಕ್ಕಿಂತ ಐ ಥಿಂಕ್ ಬಹಳ ಚೆನ್ನಾಗಿ ಕನೆಕ್ಟ್ ಆಗಿ ಮಾತಾಡೋರಲ್ಲಿ ರಿಷಬ್ ಶೆಟ್ಟಿ ನನಗೆ ಬಹಳ ಇಷ್ಟ ಆಗ್ತಾರೆ. ಹಿ ಸ್ಪೀಕ್ಸ್ ವೆರಿ ವೆಲ್. ಓಕೆ. Talented person. Yeah, I mean, I'm sure our fans and friends are going to be excited to hear his experiences. ಅವರು ಬಂದ್ರು ಅಂಡ್ ಈ ಮೂಲಕ ನಾನು I would want to remember our dear friend ಚಿರು ಸರ್ಜಾ and ಎಲ್ಲ ಸಂತಾಪಗಳನ್ನ ಸೂಚಿಸಕ್ಕೆ ಇಷ್ಟಪಡ್ತೀನಿ. ಇದ್ರ ಮೂಲಕ ನಾನು ಎಲ್ಲರೂ ಕೇಳ್ಕೊಳ್ಳೋದು, ದಯವಿಟ್ಟು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆರೋಗ್ಯಕ್ಕಿಂತ ದೊಡ್ಡ ವಿಚಾರ ಬೇರೆ ಯಾವ್ದು ಇಲ್ಲ. ಈ ಧೈರ್ಯಕ್ಕಿಂತ, ತಾಳ್ಮೆಗಿಂತ ದೊಡ್ಡ ವಿಚಾರ ಬೇರೆ ಯಾವ್ದು ಇಲ್ಲ. ದಯವಿಟ್ಟು ತಾಳ್ಮೆಯಿಂದ ಇರಿ. ಕಾರಣಕ್ಕೂ ಧೃತಿಗೆಡಬೇಡಿ, ಧೈರ್ಯ ಕೆಡಬೇಡಿ. ನಿಮಗೋಸ್ಕರ ನಿಮ್ಗೆ ಏನೇ ಬೇಕು, ನಿಮ್ಗೆ ಯಾವುದೇ ರೀತಿಯಾದಂತ ಎನ್ಕರೇಜ್ಮೆಂಟ್ ಬೇಕು ಅಥವಾ ವಿಶ್ವಾಸ ಮೂಡಿಸುವಂತ ವಿಚಾರಗಳಾಗ್ಲಿ ಹೇಳೋದನ್ನ ಐ ಆಮ್ ದೇರ್, ಮೈ ಫ್ರೆಂಡ್ಸ್ ಆರ್ ದೇರ್. ಬಹಳ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ರಿಷಬ್ ಶೆಟ್ಟಿ ಅವರಾದ್ಮೇಲೆ ದಿಗಂತ್ ಅವ್ರ ಹೆಸರನ್ನ ಸೂಚಿಸಕ್ ಇಷ್ಟಪಡ್ತೀನಿ. ಬಹಳ ಆಮೇಲೆ ಅಯ್ಯೋ, ನಮ್ ಸ್ನೇಹಿತರೆಲ್ಲ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿ. We would love to talk to all of them. And ಎಷ್ಟೋ ಜನ ಕನ್ನಡದವರು ಕರ್ನಾಟಕದ ಆಚೆ, ಇಂಡಿಯಾ ಆಚೆ ಇರೋಂಥವ್ರಿಗೆ ಈ ತರ ಒಂದು ಪ್ರೋಗ್ರಾಮ್ ಇರೋದು, ಅವ್ರಿಗೆ they feel very close, connected to ಕನ್ನಡ ಇಂಡಸ್ಟ್ರಿ and connected to the people that they watch on TV ಮತ್ತೆ ಮೂವಿನಲ್ಲಿ ನೋಡೋ ಅಂತವ್ರನ್ನ. ಸೊ ತುಂಬಾ ಥ್ಯಾಂಕ್ಸ್. ನೀವ್ ಹೇಳ್ದಂಗೆ ಐ ಥಿಂಕ್ ನೀವು ಮೆಸೇಜ್ ನ ಕೊಡ್ಬೇಕಾದ್ರೆ ನಂಗೆ ತಲೆಗೆ ಬಂದಿದ್ ಹಾಡು ಯಾವ್ದು ಗೊತ್ತಾ? ನಾನು ಇರುವಾಗ ನಿಂಗೆ ಇನ್ನು ಚಿಂತೆ. ಒನ್ ಲೈನ್ ಸರ್, ಲಾಸ್ಟ್ ಬಿಫೋರ್ ವಿ ಗೋ. ಶೋರ್. ನಾವು ಇರುವಾಗ ನಿಂಗೆ ಏನು ಚಿಂತೆ, ನಗ್ತಾ ಇರು ರಾಣಿಯಂತೆ. ನಾವು ಇರುವಾಗ ನಿಂಗೆ ಏನು ಚಿಂತೆ, ನಗ್ತಾ ಇರು ರಾಣಿಯಂತೆ. ಸೂಪರ್. ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ಸ್ ಸೋ ಮಚ್. ಅಂಡ್ ತುಂಬಾ ಧನ್ಯವಾದಗಳು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ ಸರ್. ಥ್ಯಾಂಕ್ಸ್. ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ ಈ ಕಾರ್ಯಕ್ರಮ ನೋಡಿದ್ದಕ್ಕೆ. ನಿಮ್ಮ ಎಲ್ಲ ಮೆಸೇಜ್ಗಳನ್ನ ಮತ್ತೆ ಕಳಿಸಿ. ನಾವು ವಿಜಯ ರಾಘವೇಂದ್ರ ಸರ್ ಅವ್ರಿಗೆ ನಿಮ್ಮ ಮೆಸೇಜ್ಗಳನ್ನ ಮುಟ್ಟಿಸ್ತೀವಿ. ಅವ್ರಾಗ್ಲೇ ಸಾಕಷ್ಟು ನಿಮ್ಮ ಮೆಸೇಜ್ಗಳನ್ನ ಓದಿದ್ದಾರೆ. ಯು ಸಾ ಹಿಮ್ ಸಚ್ ಅ ನೈಸ್ ಸ್ವೀಟ್ ಪರ್ಸನ್ ಅಂಡ್ ಡೌನ್ ಟು ಅರ್ತ್ ಪರ್ಸನ್. ಸೊ ಇಂಥವ್ರ ಜೊತೆಗೆ ಸಾಕಷ್ಟು ಮಾತುಕತೆ ಆಡೋಕ್ಕೆ ಚಾನ್ಸ್ ಸಿಕ್ಕಿರೋದು ನಮಗೆ ರಿಯಲಿ ಫೀಲ್ಸ್ ಲೈಕ್ ಅ ಪ್ರಿವಿಲೇಜ್. ನಿಮ್ಮ ಮೆಸೇಜ್ಗಳನ್ನ ಕಿತ್ತಾಕ್ ಪ್ಲಾಟ್ಫಾರ್ಮ್ ಅಲ್ಲಿ ಕಳಿಸಿ. ಅಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್ ಆಫ್ ಬೈ ಟು ಚಾಯ್. ನಾನು ನಿಮ್ಮ ಹೋಸ್ಟ್ ದಿವ್ಯಾ, ಸೈನಿಂಗ್ ಆಫ್ ಫಾರ್ ಟುಡೇ on Kitak. Bye-bye.